करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। तस्मै श्री गुरवे नमः। ಭಗವದ್ಗೀತೆ 4ನೇ ಅಧ್ಯಾಯವನ್ನು ಅಧ್ಯಯನ ಮಾಡ್ತಾ ಇದ್ವಿ. 4ನೇ ಅಧ್ಯಾಯದ 17ನೇ ಶ್ಲೋಕ ನಾವು ನೋಡಿದ್ವಿ. ಮುಂದುವರಿಸ್ತಾ ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಚತುರ್ಥೋಧ್ಯಾಯಃ ಜ್ಞಾನಯೋಗಃ. ಶ್ರೀ ಭಗವಾನುವಾಚ. 18ನೇ ಶ್ಲೋಕ. ಕರ್ಮಣ್ಯಕರ್ಮ ಯಃ ಪಶ್ಯೇತ್ ಅಕರ್ಮಣಿ ಚ ಕರ್ಮ ಯಃ ಸ ಬುದ್ಧಿಮಾನ್ ಮನುಷ್ಯೇಷು ಸ ಯುಕ್ತ ಕೃತ್ಸ್ನ ಕರ್ಮ ಕೃತ್. 17ನೇ ಶ್ಲೋಕದಲ್ಲಿ ನೋಡಿದ್ವಿ, ಸಕರ್ಮದ ನಿಜ ಸ್ವರೂಪದ ಬಗ್ಗೆ ತಿಳಿಯಬೇಕಾಗಿದೆ. ಒಳ್ಳೆ ಕರ್ಮಗಳು ಯಾವುದು ಅಂತ ತಿಳ್ಕೊಳ್ಬೇಕು. ವಿಕರ್ಮ ನಿಷಿದ್ಧ ಕರ್ಮಗಳು, ಮಾಡಲೇಬಾರ್ದು ಅನ್ನೋ ಕರ್ಮ ಯಾವುದು ಅನ್ನೋದು ನಮಗೆ ಗೊತ್ತಿರಬೇಕು. ಅಕರ್ಮದ ಬಗ್ಗೆಯೂ ತಿಳಿಯುವುದಿದೆ ಅಂತ ಹಾಗೆಲ್ಲ ಹೇಳಿದ್ಮೇಲೆ ಭಗವಂತ ಕೃಷ್ಣನೇ ಹೇಳ್ತಾನೆ, ಕರ್ಮದ ಗತಿಯನ್ನು ಹೇಳುವುದು ಬಹಳ ಕಷ್ಟ ಅಂತ. ಗತಿ ಅಂದರೆ ಅದರ ರಿಸಲ್ಟ್ ಇರ್ಬೋದು, ಅಥವಾ ಅದು ಯಾವ ರೀತಿ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅನ್ನೋದಿರ್ಬೋದು. ಅದು ನಮಗೆ ಗೊತ್ತಾಗ. ಈಗ ನೋಡ್ತಾ ಇದ್ದೀವಲ್ವ ನಾವೇನೆ, ಎಷ್ಟೋ ಸಲ ಒಳ್ಳೆ ಕೆಲಸ ಮಾಡ್ತಾನೆ ಇದ್ರೂ ಕೂಡ ಅವ್ರಿಗೆ ಕೆಟ್ಟದೇ ಆಗ್ತಾ ಇರುತ್ತೆ. ಅವಾಗ ನಾವೇ ಹೇಳ್ತೀವಿ, ಅಲ್ಲ ಅಷ್ಟು ಒಳ್ಳೇದು ಮಾಡೋರಿಗೆ ಹೀಗಾಗ್ತಿದೆ, ನಮ್ಗೆ ಯಾಕೆ ಒಳ್ಳೇದು ಮಾಡಬೇಕು? ಆಗ ಶಾಸ್ತ್ರ ಹೇಳುತ್ತೆ, ಹಿರಿಯರು ಹೇಳ್ತಾರೆ, ಇಲ್ಲ ಇಲ್ಲ ಅದು ಪೂರ್ವ ಜನ್ಮದ ಕರ್ಮಫಲ ಅಂತ. ಅಂದರೆ ಅದು ಗತಿ ಹೀಗೆ ಮಾಡಿದ್ರೆ ಹೀಗೆ ಆಗುತ್ತೆ ಅಂತ ಯಾರು ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಬರಲ್ಲ. ಆ ಕರ್ಮದ ಗತಿ ನಮ್ಮನ್ನು ಹೇಗೆ ಕರ್ಕೊಂಡು ಹೋಗುತ್ತೆ, ಅಥವಾ ನಮ್ಗೆ ಯಾಕೆ ಈ ಕರ್ಮ ಮಾಡಿಸ್ತಾ ಇದೆ ನಮ್ಮ ಕೈಯಲ್ಲಿ, ಅದು ಗೊತ್ತಿಲ್ಲ. ಅದರಿಂದ ಎಚ್ಚರಿಕೆಯಿಂದ ಶಾಸ್ತ್ರದಲ್ಲಿ ಏನಿದೆಯೋ ಆ ರೀತಿಯಲ್ಲಿ ನಡ್ಕೊಳ್ಳೋದು ಒಳ್ಳೆಯದು ಅಷ್ಟೇ. ಗುರು ಹಿರಿಯರು ಹೇಳಿದ್ದಾರೆ. ಹಾಗಂತ ಹಾಗೆ ನಡ್ಕೊಂಡವ್ರಿಗೆಲ್ಲ ಒಳ್ಳೇದೇ ಆಗಿದೆಯಾ ಗೊತ್ತಿಲ್ಲ. ಹಾಗೆ ನಡ್ಕೊಳ್ಳೋದೇ ಇದ್ದವ್ರಿಗೆ ತೊಂದರೆ ಆಗಿದೆಯಾ ಅದು ಗೊತ್ತಿಲ್ಲ. ಯಾಕಂದರೆ ದಿಸ್ ಲೈಫ್ ಇಸ್ ನಾಟ್ ಜಸ್ಟ್ 2+2 = 4 ಅಂತ ಸೈನ್ಸಲ್ಲಿ ಹೇಳಿದಾಗೆ ಅಥವಾ ಮ್ಯಾಥಮೆಟಿಕ್ಸಲ್ಲಿ ಹೇಳಿದಾಗ ಹೇಳಕ್ಕೆ ಬರಲ್ಲ. ಅದು ಎಷ್ಟೋ ಜನ್ಮಗಳ ಒಂದು ಕಾಂಬಿನೇಷನ್ ಆಗಿರೋದ್ರಿಂದ ಇಲ್ಲಿ ಭಗವಂತ ಹೇಳ್ತಾರೆ, ಅದು ಕರ್ಮದ ಗತಿಯನ್ನು ಹೇಳುವುದು ಬಹಳ ಕಷ್ಟ. ಅದರಿಂದ ನಮಗೆಲ್ಲ ಗುರುದೇವರೆಲ್ಲ ಹೇಳಿದ್ರು, ಏನು ಕೆಲಸ ಮಾಡ್ತೀರಾ ಅದ್ರ ಹಿಂದೆ ಇರುವಂಥ ಉದ್ದೇಶ ಒಳ್ಳೆಯದಾಗಿರ್ಬೇಕು ಅಷ್ಟೆ. ಆ ಉದ್ದೇಶ ಒಳ್ಳೆಯದಾಗಿದ್ದರೆ ಪ್ರಯತ್ನ ಮಾಡಿ ನೋಡಿ, ಆ ಮುಂದೆ ಆ ಕೆಲಸ ಕೆಟ್ಟದ್ದು ಅಂತ ಆಗೋದೇ ಇಲ್ಲ, ಅದು ಒಳ್ಳೆಯದೇ ಆಗುತ್ತೆ. ಈಗ ಯಾರಿಗೋ ನಾವು ದಾನವನ್ನು ಕೊಡ್ತೀವಿ ಅಂತ ಇಟ್ಕೊಳ್ಳಿ. ಬಹಳಷ್ಟು ಜನ ಈ ಪ್ರಶ್ನೆ ಕೇಳೋದುಂಟು. ನಾವು ದಾನ ಕೊಡ್ತೀವಿ, ಸತ್ಪಾತ್ರರಿಗೆ ಸಕಾಲದಲ್ಲಿ ದಾನ ಕೊಡಬೇಕು. ನಮ್ಗೆ ಏನು ಗೊತ್ತಾಗುತ್ತೆ ಅವರು ಸತ್ಪಾತ್ರ ಹೌದೋ ಇಲ್ವೋ? ಕೇಳ್ಕೊಂಡು ಬಂದಿರ್ತಾರೆ, ಸಕಾಲ ನಿಜವಾಗ್ಲೂ ಅವರಿಗೆ ನೆಸೆಸಿಟಿ ಇದೆಯೋ ಇಲ್ವೋ ನಮಗೇನು ಗೊತ್ತಿರಲ್ಲ. ಆದರೆ ಒಳ್ಳೆ ಮನಸ್ಸಿನಿಂದ ನಾವು ಅವ್ರಿಗೆ ಒಳ್ಳೇದಾಗಲಿ ಅಂತ ಕೊಟ್ಟರೆ ಒಳ್ಳೆಯದೇ ಆಗುತ್ತೆ ಅಂತ ಹೇಳೋದು. ಅದನ್ನೇ ಆ್ಯಟಿಟ್ಯೂಡ್ ಬಿಹೈಂಡ್ ದಿ ಕರ್ಮ ಅಂತ ಹೇಳೋದು. ನಮಗೆ ಒಳ್ಳೆಯದೇ ಆಗಬೇಕು ಅನ್ನೋದು ಮನಸ್ಸಿನಲ್ಲಿ ಇರಬೇಕು, ಅದು ನಮ್ಮ ಕರ್ತವ್ಯ ಅಂತ. ಸೊ ಒಳ್ಳೆ ಕರ್ಮ ಯಾವುದು, ಕೆಟ್ಟ ಕರ್ಮ ಯಾವುದು, ಮಾಡಲೇಬಾರ್ದಾದಂಥ ಕರ್ಮ ಯಾವುದು, ಇದೆಲ್ಲವನ್ನು ತಿಳ್ಕೊಂಡಾಯಿತು.
ಈಗ ಅಕರ್ಮ ಅಂದ್ರೆ ಏನು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕರ್ಮದಲ್ಲಿ ಅಕರ್ಮವನ್ನು ಕಾಣುವವನು ಮತ್ತು ಅಕರ್ಮದಲ್ಲಿ ಕರ್ಮವನ್ನು ಕಾಣುವವನು ಜನರಲ್ಲಿ ಬುದ್ಧಿವಂತನು, ಅವನೇ ಯೋಗಿಯು, ಅವನು ಎಲ್ಲ ಕರ್ಮಗಳನ್ನು ಮಾಡಿದಂತೆ. ಎಷ್ಟು ಸುಂದರವಾಗಿದೆ ನೋಡಿ. ಆದರೆ ಆ ಪರ್ಫೆಕ್ಷನ್ನಿಗೆ ನಾವು ಹೋಗಬೇಕಾದ್ರೆ ನಾವು ಕರ್ಮಯೋಗವನ್ನು ಮಾಡಬೇಕು. ಏನಂತಂದರೆ ಕರ್ಮದಲ್ಲಿ ಅಕರ್ಮವನ್ನು ಕಾಣೋದು ಅಂತ. ಕರ್ಮ ಮಾಡ್ತಾ ಇದ್ದೀನಿ, ಆದರೆ ಅಕರ್ಮ ಕಾಣೋದು ಅಂದ್ರೇನು, ನಾನು ಕರ್ಮ ಮಾಡ್ತಾ ಇಲ್ಲ ಅಂತ. ನಾವು ಯಾವಾಗ ಅಹಂಕಾರದಿಂದ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ತೀನೋ ಅದು ನಾನು ಕರ್ಮ ಮಾಡಿದ ಹಾಗೆ. ಆ ಕರ್ಮದಲ್ಲಿ ಅಕರ್ಮ ಕಾಣೋದು ಅಂತ ಹೇಳಿದ್ರೆ ಇದನ್ನು ಭಗವಂತನ ಕೈಲಿ ಮಾಡಿಸ್ತಾ ಇದ್ದಾನೆ. ಅಂದರೆ ನಾನು ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ದೆ ಇರುವಂಥದ್ದು, ನಾನು ಅಂತ ಹೇಳ್ಕೊಳ್ದೆ ಅಹಂಕಾರದಿಂದ ಮಾಡದೇ ಇರುವಂಥದ್ದು ಅಕರ್ಮ ಆಗತ್ತೆ. ಅಂದರೆ ಕರ್ಮ ಮಾಡ್ತಾ ಇದ್ದೀವಿ, ಆದರೆ ಅದು ನಾನು ಮಾಡ್ತಾ ಇಲ್ಲ ಅಂತ. ಈಗ ಹೇಗೆ ಮರ ನೆರಳನ್ನು ಕೊಡ್ತಾ ಇದೆಯೋ, ಗಾಳಿ ಬೀಸ್ತಾ ಇದೆಯೋ, ಅದು ಯಾವುದು ಕರ್ಮ ಮಾಡ್ತಿದ್ದೀನಿ ಅಂತ ಹೇಳ್ಕೊಳ್ಳೋದೇ ಇಲ್ಲ. ಅವುಗಳ ದೃಷ್ಟಿಯಲ್ಲಿ ಅದು ಅಕರ್ಮ. ಕರ್ಮಗಳಲ್ಲಿ ಅಕರ್ಮವನ್ನು ಕಾಣುತ್ತಾನೋ ಮತ್ತು ಅಕರ್ಮದಲ್ಲಿ ಕರ್ಮವನ್ನು ಕಾಣುವನು. ಅವನು ನಿಜವಾಗ್ಲೂ ಏನು ಮಾಡ್ತಾ ಇಲ್ಲ, ಆದರೂ ಅದು ನಡೀತಾ ಇದೆ. ಇವೆಲ್ಲ ಅಕರ್ಮದಲ್ಲಿ ಕರ್ಮ ಕಾಣೋದು ಅಂದರೆ ಇದೆಲ್ಲ ಅದ್ಭುತಗಳು ನೋಡಿ. ರಮಣ ಮಹರ್ಷಿಗಳು ನಮಗೆಲ್ಲ ಉದಾಹರಣೆ ಹೇಳುವಾಗ ಅರ್ಥ ಮಾಡಿಸೋದಕ್ಕೆ, ರಮಣ ಮಹರ್ಷಿಗಳು ತಿರುವಣ್ಣಾಮಲೈ ಬಿಟ್ಟು ಎಲ್ಲಿಗೂ ಹೋಗಲೇ ಇಲ್ಲ. ಅವ್ರು ಏನನ್ನು ಮಾಡ್ತಿದ್ದೀನಿ ಅಥವಾ ಮಾಡ್ತೀನಿ ಏನೂ ಆಗಲೇ ಇಲ್ಲ. ಆದರೆ ಬೇಕಾದಷ್ಟು ಕರ್ಮ ಆಯಿತು ಅದಾಗೆ. ಅವ್ರು ಫಿಸಿಕಲಿ ಏನು ಮಾಡಲಿಲ್ಲ ಅಥವಾ ಏನೋ ಮಾಡಿದೆ ಅಂತ ಹೇಳ್ಕೊಂಡು ಏನು ಮಾಡಲಿಲ್ಲ, ಬಟ್ ಬೇಕಾದಷ್ಟು ಕರ್ಮ ನಡೀತು. ಬರೀ ಅವ್ರ ಎಕ್ಸಿಸ್ಟೆನ್ಸ್, ಅವ್ರ ಪ್ರೆಸೆನ್ಸ್ ಇದ್ಕೊಂಡೇನೆ ಬೇಕಾದಷ್ಟು ಜನ ಅವ್ರ ಮಹಿಮೆಯನ್ನು ಬರೆದ್ರು, ತಿರುವಣ್ಣಾಮಲೈ ಬಗ್ಗೆ ಬರೆದ್ರು. ಕರ್ಮ ನಡೀತು. ಆ ಕರ್ಮದಲ್ಲಿ ಕರ್ಮ ನಡೀತದು. ಹಾಗೆ ಸ್ವಾಮಿ ಚಿನ್ಮಯಾನಂದರು ಹೋಗದೇ ಇರೋ ಊರೇ ಇಲ್ಲ, ದೇಶನೇ ಇಲ್ಲ. ಎಲ್ಲ ಕಡೆ ಸುತ್ತಬಿಟ್ಟು ಗೀತಾ ಜ್ಞಾನ ಯಜ್ಞ ಪ್ರಚಾರ ಮಾಡಿದ್ರು ಗೀತೆಯನ್ನು. ಅವರು ಕರ್ಮದಲ್ಲಿ ಅಕರ್ಮವನ್ನು ಕಟ್ಟರು. ಈ ರೀತಿಯಾಗಿ ಅಷ್ಟು ಮಾಡಿದರೂ ಕೂಡ ಯಾವುದು ತಮ್ಮದು ಅಂತ ಅಂದ್ಕೊಳ್ಳಿಲ್ಲ, ಯಾವುದು ಮುಂದೆ ಹೇಗೆ ಮುಂದುವರೆದು ಹೋಗುತ್ತೆ ಅನ್ನೋ ಯೋಚನೆ ಅವರಿಗಿರಲಿಲ್ಲ. ನಡೀತು, ಎಲ್ಲವೂ ಚಂದದಲ್ಲಿ ನಡೀತು. ಅವ್ರನ್ನ ಯಾರೋ ಪ್ರಶ್ನೆ ಮಾಡಿದ್ರಂತೆ, ಇಷ್ಟು ದೊಡ್ಡ ಸಂಸ್ಥೆಯನ್ನು ಕಟ್ಟಿಬಿಟ್ಟು ಹೋಗ್ತದೆ ಮುಂದೆ ಯಾರು ನೋಡ್ಕೊಳ್ತಾರೆ? ನಾರಾಯಣ ಅಂದ್ರಂತೆ. ಇದು ಯಾವುದು ನಂದಲ್ಲ, ಎಲ್ಲ ನಾರಾಯಣ. ಕರ್ಮದಲ್ಲಿ ಅಕರ್ಮವನ್ನು ನೋಡುವುದು, ಅಕರ್ಮದಲ್ಲಿ ಕರ್ಮವನ್ನು ನೋಡೋದು ಅಂದರೆ ಇವರಿಬ್ಬರು ನೆನ್ಪಿಟ್ಕೊಂಡ್ರೆ ಸಾಕು. ರಮಣ ಮಹರ್ಷಿಗಳನ್ನು, ಗುರುದೇವ ಸ್ವಾಮಿ ಚಿನ್ಮಯಾನಂದರನ್ನು. ಕರ್ಮವನ್ನು ಕಾಣುವವನು ಮತ್ತು ಅಕರ್ಮದಲ್ಲಿ ಕರ್ಮವನ್ನು ಕಾಣುವವನು ಜನರಲ್ಲಿ ಬುದ್ಧಿವಂತನು. ಅವರಿಬ್ಬರು ಬುದ್ಧಿವಂತರೇ, ಏನು ಹೇಳಬೇಕಾಗೇ ಇಲ್ಲ ನಮಗೆ ಅಲ್ವಾ? ಕರ್ಮದಲ್ಲಿ ಅಕರ್ಮವನ್ನು ಕಾಣೋದು, ಅಕರ್ಮದಲ್ಲಿ ಕರ್ಮವನ್ನು ಕಾಣೋದು ಅಂಥವರು ಬುದ್ಧಿವಂತರು. ಅವನೇ ಯೋಗಿ, ಅವನು ಎಲ್ಲ ಕರ್ಮಗಳನ್ನು ಮಾಡಿದಂತೆ. ಎಲ್ಲ ಕರ್ಮಗಳು ಆಯ್ತಲ್ಲ, ಮಾಡಾಯ್ತು ಅಂತ. ಹಾಗೆ ಆ ರೀತಿಯಲ್ಲಿ ಕರ್ಮವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಇಲ್ಲ ನಮ್ಗೆ ಆ ಥರ ಎಲ್ಲ ಮಾಡೋಕ್ಕೆ ನಾವು ರಮಣ ಮಹರ್ಷಿಗಳು ಅಲ್ಲ, ಚಿನ್ಮಯಾನಂದರು ಅಲ್ಲ. ಹೇಗೆ ಮಾಡ್ತೀವಿ ನಾವು? ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಅವರಾಗ್ಲಿಕ್ಕಾಗಲ್ಲ, ಆದರೆ ಇನ್ಯಾವ ಥರದಲ್ಲಿ ನಾವು ಮಾಡ್ಬೋದು ಅನ್ನೋದನ್ನು ಇಲ್ಲಿ ಹೇಳ್ತಾರೆ. 19ನೇ ಶ್ಲೋಕ. ಯಸ್ಯ ಸರ್ವೇ ಸಮಾರಂಭಾ ಕಾಮ ಸಂಕಲ್ಪವರ್ಜಿತಾ ಜ್ಞಾನಾಗ್ನಿದಗ್ಧ ಕರ್ಮಾಣಂ ತಮಾಹು ಪಂಡಿತಂ ಬುಧಾಃ. ಯಾವ ಕರ್ಮಗಳು ಬಯಕೆ ಮತ್ತು ಸಂಕಲ್ಪಗಳಿಂದ ವರ್ಜಿತವಾಗಿ ಜ್ಞಾನಾಗ್ನಿಯಿಂದ ದಹಿಸಲ್ಪಟ್ಟಿವೆಯೋ ಅಂಥವನನ್ನು ಬುದ್ಧಿವಂತನೆಂದು
ತಿಳಿದವರು ಹೇಳುತ್ತಾರೆ. ಯಾರು ಕರ್ಮಗಳ ಬಯಕೆ ಮತ್ತು ಸಂಕಲ್ಪಗಳಿಂದ ವರ್ಜಿತರಾಗಿದ್ದಾರೋ ಅಂತ. ಕರ್ಮಗಳ ಬಯಕೆ ಅಂದರೆ ಇದೊಂದು ಹೇಳ್ತೀವಲ್ವ, ಕರ್ಮ ಬಂಧನ. ನಮಗೆ ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಮಾಡ್ತಾನೇ ಇರಬೇಕು. ಆ ಕೆಲಸವನ್ನು ಮಾಡ್ತಾನೇ ಇರಬೇಕು. ಅದು ಮಾಡಿದ್ರೆ ಅದರ ಫಲ ಸಿಗುತ್ತೆ. ಇದೇ ರೀತಿಯಲ್ಲಿ ನಾವು ಆ ಕರ್ಮಗಳನ್ನು ಒಂದು ಆಸೆ ಇಟ್ಕೊಂಡು ಮಾಡ್ತೀವಿ. ಯಾರು ಸುಮ್ಮನೆ ಕೆಲಸ ಮಾಡಲ್ಲ, ನನಗೆ ಏನೋ ಬೇಕು ಅದಕ್ಕೋಸ್ಕರ ಕೆಲಸ ಮಾಡ್ತೀನಿ ಅಂತ. ಆ ಭಯಕ್ಕೆ ಬಿಟ್ಟು ಮತ್ತು ಸಂಕಲ್ಪಗಳಿಂದ ವರ್ಜಿತವಾಗಿ, ಸಂಕಲ್ಪ ಅಂದರೆ ಮೊದಲೇ ಸಂಕಲ್ಪ ಮಾಡ್ಕೊಳ್ತೀನಿ, ನನಗೆ ಇದಾದ್ರಷ್ಟೇ ಇದೇ ಬೇಕು ನನಗೆ ಅಂತ ಸಂಕಲ್ಪ ಮಾಡ್ಕೊಳ್ತೀನಿ. ಅದರಿಂದ ವರ್ಜಿತ ಆಗ್ಬಿಡೋದು ಅಂದರೆ ಅದು ನಾನು ಬಯಸೋದಿಲ್ಲ. ಏನೋ ಕರ್ಮ ಮಾಡ್ತಾ ಇದ್ದೀನಿ, ನನ್ನ ಎದುರು ಕರ್ಮ ಬಂದಿದೆ, ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಅದ್ರ ಬಗ್ಗೆ ಬಯಕೆನೂ ಇಲ್ಲ, ಸಂಕಲ್ಪನೂ ಇಲ್ಲ. ಸಂಕಲ್ಪ ಯಾವುದ್ರ ಬಗ್ಗೆ? ಫಲದ ಬಗ್ಗೆ ಸಂಕಲ್ಪ ಇರ್ಬೋದು, ಅಥವಾ ಇದನ್ನ ಮಾಡೋದ್ರಿಂದ ನನಗೆ ಜನ ಅಪ್ರಿಷಿಯೇಟ್ ಮಾಡಬೇಕು, ಅದು ಫಲನೇ. ಆ ರೀತಿಯಾಗಿ ಏನೋ ಒಂದು ಸಂಕಲ್ಪ ಇಟ್ಕೊಂಡು ಕೆಲಸ ಮಾಡುವಂಥದ್ದು. ಅದನ್ನು ಜ್ಞಾನಾಗ್ನಿಯಿಂದ ದಹಿಸಲ್ಪಟ್ಟಿರುವನು, ವರ್ಜಿತವಾಗಿ ಜ್ಞಾನಾಗ್ನಿ. ಸುಮ್ಮನೆ ಏನೋ ಹೇಳಿದ್ರು ಯಾರೋ ಆದ್ದರಿಂದ ಬಿಟ್ಟುಬಿಡೋಣ ಆ ಥರ ಅಲ್ಲ. ಜ್ಞಾನದಿಂದ ಅದು ಜ್ಞಾನಾಗ್ನಿಯಿಂದ ದಹಿಸಲ್ಪಟ್ಟಿರಬೇಕು. ತಿಳ್ಕೋಬೇಕು, ಅರ್ಥ ಮಾಡ್ಕೊಳ್ಬೇಕು. ನಾವು ಕರ್ಮ ಮಾಡ್ತಾ ಇದ್ದೀವಿ, ಯಾವ ರೀತಿಯಲ್ಲಿ ಕರ್ಮ ಮಾಡಬೇಕು, ಕರ್ಮ ಮಾಡೋದ್ರಿಂದ ಇದೆಲ್ಲ ವಿಚಾರ ನಮಗೆ. ಈಗ ಕರ್ಮ ಅಂದ್ರೇನು, ಪ್ರತಿಯೊಂದೂ ಅಷ್ಟೇ. ಅದು ಪ್ರತಿಯೊಂದು ಶಬ್ದನೂ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಅಳವಡಿಸ್ಕೊಂಡಾಗ ಅದು ಜ್ಞಾನ ಅಂತಾಗತ್ತೆ. ಪ್ರತಿದಿನ ನಾನು ಕೆಲಸ ಮಾಡುವಾಗ ನಾನು ಮಾಡ್ತಿದ್ದೀನಿ ಅಂತ ಎಷ್ಟು ಸಲ ಹೇಳ್ಕೊಳ್ತೀವಿ. ಎಲ್ಲನೂ ನಾನೇ ಮಾಡಬೇಕಾ, ನನ್ನ ತಲೆ ಮೇಲೆ ಬಿದ್ದಿದೆ ಇಲ್ಲ ಅಂತ ಅಂದ್ಕೊಂಡು ಸಣ್ಣ ಮನೆ ಕೆಲಸ ಮಾಡೋದಕ್ಕೂ ನಾವು ನಾನು ಅಂತ ಹೇಳ್ಕೊಂಡು ಮಾಡೇ ರೂಢಿ ಆಗೋಗಿದೆ ನಮಗೆ. ಆ ಸಣ್ಣ ವಿಚಾರಗಳಲ್ಲೇ ಅದು ಜ್ಞಾನಾಗ್ನಿ. ಹುಟ್ಟಿದ್ದೇವೆ, ಮನುಷ್ಯರಾಗಿ ಬಂದಿದ್ದೇವೆ ನಾವು. ಇದು ಕರ್ಮ ಅನ್ನೋದನ್ನ ಕರ್ಮ ಯೋಗ ಮಾಡ್ಕೊಳ್ಳೋದು ಹೇಗೆ, ನನ್ನನ್ನು ನಾನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಲಿಕ್ಕೆ ಈ ಕರ್ಮ ಸಹಾಯ ಮಾಡಬೇಕು. ಈ ರೀತಿಯಾಗಿ ಆ ಜ್ಞಾನದಿಂದ ನಾನು ಕರ್ಮವನ್ನು ಮಾಡಬೇಕು. ಆ ರೀತಿಯಾಗಿ ಬಯಕೆ ಮತ್ತು ಸಂಕಲ್ಪ ಎರಡೂ ಆ ಜ್ಞಾನಾಗ್ನಿಯಿಂದ ದಹಿಸಲ್ಪಟ್ಟಿದ್ದರೆ ಅಂಥವನನ್ನು ಬುದ್ಧಿವಂತನೆಂದು ತಿಳಿಯುವರು ಹೇಳುತ್ತಾರೆ. ಹೇಗೆ ಬಿಟ್ಬಿಡೋಕ್ಕಾಗುತ್ತೆ ಬಯಕೆ ಆಗಲಿ ಸಂಕಲ್ಪವನ್ನಾಗಲಿ ಅಂತ ಅನಿಸುತ್ತಲ್ವ. ಅದಕ್ಕೆ ಗುರುದೇವ್ ಯಾವಾಗಲೂ ಹೇಳ್ತಾ ಇದ್ರು, ವಿ ಆಲ್ವೇಸ್ ಗೆಟ್ ವಾಟ್ ವಿ ಡಿಸರ್ವ್, ನಾಟ್ ವಾಟ್ ವಿ ಡಿಸೈರ್. ನಮಗೆ ಈ ಬೇಕುಗಳು ಬೇಕಾದಷ್ಟಿರುತ್ತೆ, ಡಿಸೈರ್ಸ್ ಬೇಕಾದಷ್ಟಿರುತ್ತೆ, ಆಸೆಗಳಿರುತ್ತೆ. ಆದರೆ ಭಗವಂತ ನಮಗೆ ಕೊಡೋದು ನಾವು ಯಾವುದಕ್ಕೆ ಯೋಗ್ಯರಾಗಿರ್ತೀವೋ ಅದನ್ನು ಕೊಡ್ತಾನಷ್ಟೆ. ನಮ್ಮ ಆಸೆಗಳಿಗೆ ಇರೋ ಹಾಗೆಲ್ಲ ಕೊಡೋದಿಲ್ಲ. ಅದಕ್ಕೆ ನಾವು ಯೋಗ್ಯರಾಗಬೇಕು. ಆ ಯೋಗ್ಯರಾಗಲಿಕ್ಕೆ ಈ ಕರ್ಮ ನಮಗೆ ಸಹಾಯ ಮಾಡಬೇಕೇ ಹೊರತು ನಾವಾಗಿ ಏನೇನೋ ಬಯಸ್ತಾ ಹೋದರೆ ನನಗೆ ಅದಕ್ಕೆ ಪಡಲಿಕ್ಕೆ ಯೋಗ್ಯತೆ ಇಲ್ಲ ಅಂದರೆ ನನಗೆ ಸಿಗೋದಿಲ್ಲ. ಅದನ್ನು ಅರ್ಥ ಮಾಡಿಕೊಂಡು ನಾನು ಕೆಲಸ ಮಾಡಬೇಕು, ಕರ್ಮವನ್ನು ಮಾಡಬೇಕು. ಅಂಥವನನ್ನು ಬುದ್ಧಿವಂತ ಅಂತ ಹೇಳ್ತಾರೆ. ಮುಂದುವರೆಸ್ತಾ, ಕರ್ಮದ ಗತಿ ಬಹಳ ಗಹನವಾದದ್ದು ಅಂತ ತಿಳ್ಕೊಂಡೆ ಭಗವಂತ ಸಾಕಷ್ಟು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾನೆ. ಮುಂದುವರೆಸ್ತಾ 20ನೇ ಶ್ಲೋಕ. ತ್ಯಕ್ತ್ವಾ ಕರ್ಮಫಲಾಸಂಗಂ ನಿತ್ಯತೃಪ್ತೋ ನಿರಾಶ್ರಯಃ ಕರ್ಮಣ್ಯಭಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ. ಕರ್ಮ ಫಲಾಪೇಕ್ಷೆಯನ್ನು ತ್ಯಜಿಸಿ ನಿತ್ಯ ತೃಪ್ತನಾಗಿ ಯಾವುದನ್ನೂ ಅವಲಂಬಿಸದೆ ಕರ್ಮಗಳಲ್ಲಿ ನಿರತನಾಗಿದ್ದರೂ ಸಹ ಅವನು ಏನನ್ನೂ ಮಾಡುತ್ತಿಲ್ಲ. ಕರ್ಮ ಫಲ ಯಾರೋ ಬುದ್ಧಿವಂತನಾದವನು, ಈಗ ಹೇಳ್ಬಿಟ್ಟಿದಾರಲ್ಲ ಬುದ್ಧಿವಂತ ಯಾರು ಅಂತ, ಅವನು ಕರ್ಮ ಫಲಾಪೇಕ್ಷೆಯನ್ನು ತ್ಯಜಿಸಿ, ಕರ್ಮಗಳ ಫಲಾಪೇಕ್ಷೆಯನ್ನು ತ್ಯಜಿಸಿ. ಇದು ಸಾಕಷ್ಟು ಸಲ ನಾವು ಡಿಸ್ಕಸ್ ಕೂಡ ಮಾಡಿದ್ದೀವಿ. ಏನು ಫಲಾಪೇಕ್ಷೆಯನ್ನು ತ್ಯಜಿಸಿ? ಕರ್ಮ ಮಾಡಿದ್ಮೇಲೆ ಅದಕ್ಕೆ ಫಲ ಬಂದೇ ಬರುತ್ತೆ. ಆದರೆ ಫಲ ತ್ಯಜಿಸೋದು ಅಂದರೆ ಏನು?
ಇದೇ ಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ತೀನಿ. ಆದರೆ ಅದು ಸಿಗಲಿಲ್ಲ ಅಂದರೂ ಕೂಡ ಏನು ಫಲ ಸಿಗುತ್ತೋ ಅದನ್ನು ಒಪ್ಕೊಳ್ಳೋದು, ಅದು ಕರ್ಮ ಫಲ ತೆಗೆಯೋದು ಬಿಡೋದು ಅಂತ. ಇಲ್ಲಿ ಕರ್ಮ ಫಲಾಪೇಕ್ಷೆಯನ್ನೇ ತ್ಯಜಿಸಿ, ಅಪೇಕ್ಷೆನೇ ಪಡಬೇಡ ನೀನು, ಇಂಥದ್ದೇ ಬೇಕು, ಇದು ಬರಬೇಕು ನಾನು ಕರ್ಮ ಮಾಡೋದ್ರಿಂದ ಅಂತ. ಫಲ ಬಂದೇ ಬರುತ್ತೆ. ಫಲ ಕರ್ಮ ಮಾಡಿದ್ಮೇಲೆ ಅದಕ್ಕೆ ಫಲ ಹಿಂದೆ ಬಂದೇ ಬರುತ್ತದೆ, ನಾವು ಬೇಡ ಅಂದರೂ ಬರುತ್ತದು. ಆದರೆ ಅಪೇಕ್ಷೆಯನ್ನು ತ್ಯಜಿಸೋದು ಅಂದ್ರೇನು? ಏನು ಬಂದರೂ ಒಪ್ಕೊಳ್ತೀನಿ ಅಂತ ಅಷ್ಟೆ. ಕರ್ಮಫಲ ಏನೇ ಆಗಿದ್ರೂ ಕೂಡ ಅದನ್ನು ಒಪ್ಕೊಳ್ತೀನಿ ಅಂತ. ನಿತ್ಯ ತೃಪ್ತನಾಗಿ, ನಿತ್ಯ ತೃಪ್ತ, ನಮಗೆ ತೃಪ್ತಿ ಅನ್ನೋದಿದ್ದರೆ ನಾವು ಮತ್ತೆ ಮತ್ತೆ ಅದು ಬೇಕು ಇದು ಬೇಕು ಅಂತ ಕೆಲಸ ಮಾಡಲಿಕ್ಕೆ ಹೋಗೋದೇ ಇಲ್ಲ ಅಲ್ವಾ. ಅದಕ್ಕೆ ನಿತ್ಯ ತೃಪ್ತನಾಗಿ, ಯಾವುದನ್ನೂ ಅವಲಂಬಿಸದೆ. ಯಾಕೆ ಕೆಲಸ ಮಾಡ್ತೀವಿ ನಾವು? ಏನನ್ನೋ ಅವಲಂಬಿಸ್ತಾ ಇರ್ತೀವಿ ನಾವು, ಆದ್ದರಿಂದ ನಾವು ಆ ಕೆಲಸವನ್ನು ಮಾಡ್ತೀವಿ. ಯಾವುದನ್ನೂ ಅವಲಂಬಿಸದೆ ಇಷ್ಟು ಮಾಡಿಕೊಂಡು ನೋಡಿ, ಕರ್ಮಗಳಲ್ಲಿ ನಿರತನಾಗಿದ್ದರೂ ಸಹ ಅವನು ಏನನ್ನು ಮಾಡುತ್ತಿಲ್ಲ. ಫಲಾಪೇಕ್ಷೆಯನ್ನು ತ್ಯಜಿಸಬೇಕು, ನಿತ್ಯ ತೃಪ್ತನಾಗಿರಬೇಕು, ಮತ್ತು ಯಾವುದಕ್ಕೂ ಅವಲಂಬಿಸೋದು ಬೇಡ. ಅಂಥವನು ಕರ್ಮ ಮಾಡ್ತಾ ಇದ್ದರೂ, ಕರ್ಮ ಮಾಡದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಅಂಥವನು ಕರ್ಮ ಮಾಡ್ತಾ ಇದ್ದರೂ ಅವನು ಏನನ್ನೂ ಮಾಡ್ತಾ ಇಲ್ಲ ಅಂತ. ಅಂದರೆ ಏನಾಯ್ತು ಅಲ್ಲಿಗೆ? ನಾವು ಹೇಳ್ತೀವಲ್ವಾ, ಸೂರ್ಯ ಬೆಳಕನ್ನು ಕೊಡ್ತಾ ಇದ್ದಾನೆ, ಮರಗಳು ನೆರಳು ಕೊಡ್ತಾ ಇದೆ, ಮರಗಳು ಹಣ್ಣು ಬಿಡ್ತಾ ಇದೆ. ಆ ರೀತಿಯಲ್ಲಿ ಅದು ಫಲಾಪೇಕ್ಷೆ ಇಲ್ಲ ಅದಕ್ಕೆ, ಅದು ನಿತ್ಯ ತೃಪ್ತನಾಗಿರುತ್ತೆ ಅಲ್ವಾ. ಮತ್ತು ಯಾವುದಕ್ಕೂ ಅದು ಅವಲಂಬಿಸಿಲ್ಲ. ಆ ರೀತಿಯಲ್ಲಿ ಕೆಲಸ ಮಾಡೋನು ಏನು ಹೇಳ್ತಾರೆ? ಅವನೇನನ್ನು ಮಾಡ್ತಾ ಇಲ್ಲ ಅಂತ. ಮಾಡ್ತಾ ಇದ್ದಾನೆ ಎಲ್ಲ ಕರ್ಮದಲ್ಲಿ. ಆ ಕರ್ಮ ಅಂತ ನೋಡಿದ್ವಲ್ಲ, ಹಾಗೆ ಎಲ್ಲವನ್ನೂ ಮಾಡ್ತಾ ಇದ್ದಾನೆ. ಆದರೆ ಯಾವುದು ತಾನು ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ತಾನೆ ಇಲ್ಲ ಅವನು. ಹಾಗೆ ನಾವು ಅದನ್ನು ರೂಢಿಸ್ಕೊಳ್ಬೇಕು ಅಂತ. ಹಾಗಾದರೆ ನಾವು ಫಲಾಪೇಕ್ಷೆ ಬೇಡ, ನಿತ್ಯ ತೃಪ್ತನಾಗಿರಬೇಕು, ಅವಲಂಬನೆಗಳಿಲ್ಲ ಅಂದಮೇಲೆ ಕರ್ಮ ಹೇಗೆ ಮಾಡ್ಬೇಕು ನಾನು ಅಂತ. ಆ ಕರ್ಮ ಮಾಡಬೇಕಾದ್ರೆ ಅದೊಂದು ಡಿವೈನ್ ಇನ್ಸ್ಪಿರೇಷನ್ ಬರುತ್ತೆ ನಮ್ಮಲ್ಲೇ. ನಾನು ಇದನ್ನು ಮಾಡಬೇಕು ಅಷ್ಟೇ. ಆ ಡಿವೈನ್ ಇನ್ಸ್ಪಿರೇಷನ್, ನನಗೆ ಯಾವುದೋ ಬೇಕುಗಳು ಬೇಡಗಳು ಎಲ್ಲ ಇಲ್ಲ. ಆ ಡಿವೈನ್ ಇನ್ಸ್ಪಿರೇಷನ್ನಿಂದ ಕೆಲಸವನ್ನು ಮಾಡುವಾಗ ಆಗಬೇಕು ನಾವು. ಎಷ್ಟು ಸುಂದರ ನೋಡಿ, ಮಾಡೋ ಕೆಲಸನೇ ಹೇಗೆಲ್ಲ ಅಂದ್ಕೊಂಡು ಮಾಡ್ಬೋದು ಅನ್ನೋದು ಎಷ್ಟು ವರ್ಷಗಳ ಹಿಂದೆ ಎಷ್ಟು ಸುಂದರವಾಗಿ ಬರೆದಿಟ್ಟಿದ್ದಾರೆ. ಮುಂದುವರೆಸ್ತಾ, ನಿರಾಶಿರ್ಯತ ಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಯಾವ ಆಸೆಯೂ ಇಲ್ಲದೆ ಮನಸ್ಸು ಮತ್ತು ಬುದ್ಧಿಯನ್ನು ಹತೋಟಿಯಲ್ಲಿಟ್ಟುಕೊಂಡಿರುವ ಅಪರಿಗ್ರಹಿಯು ದೈಹಿಕವಾಗಿ ಕರ್ಮ ಮಾಡಿದಂತೆ ತೋರಿದರೂ ಪಾಪವನ್ನು ಗಳಿಸುವುದಿಲ್ಲ. ತ್ಯಕ್ತ್ವ ಸರ್ವ ಪರಿಗ್ರಹ. ಪರಿಗ್ರಹ ಅಂದರೆ ಸಂಗ್ರಹಿಸೋದು. ಯಾವ ಆಸೆಯೂ ಇಲ್ಲದೆ, ಆಸೆ ಇಲ್ಲದೆ ಇದ್ದರೆ ಕೆಲಸ ಹೆಂಗೆ ಮಾಡೋದು ನೋಡಿ. ಅದೆಲ್ಲ ಡಿವೈನ್ ಇನ್ಸ್ಪಿರೇಷನಿಂದ ಮಾಡುವಂಥದ್ದು. ಮನಸ್ಸು ಬುದ್ಧಿಯನ್ನು ಹತೋಟಿಯಲ್ಲಿಟ್ಕೊಂಡಿರೋದು. ಹತೋಟಿಯಲ್ಲಿಟ್ಕೊಂಡು ಅಂದರೆ ಈಗ ನೋಡಿ, ಯಾವುದೇ ಕರ್ಮ ಮಾಡುವಾಗ ಅಥವಾ ಮಾಡಿದಾದ್ಮೇಲೆ ಅಥವಾ ಮಾಡೋಕ್ಕೆ ಮೊದಲೇ ನಮ್ಮಲ್ಲಿ ಒಂದು ರೀತಿಯ ಒಂದು ಟೆನ್ಷನ್ ಇರುತ್ತೆ. ಇದು ಸರಿಯಾಗಿ ಆಗುತ್ತೋ ಇಲ್ವೋ, ಸರಿಯಾಗಿ ಆಗಬೇಕು ಅಂದರೆ ನಾನು ಏನೇನು ಮಾಡಬೇಕು, ಪ್ರಿಕಾಷನರಿ ಸಾಕಷ್ಟು ಮಾಡ್ಕೊಳ್ಳೋದು. ಏನೋ ಒಂದು ರೀತಿಯ ಗಾಬರಿ ಏನೇನೋ ಇರುತ್ತೆ. ಮನೇಲಿ ಇಬ್ಬರು ಊಟಕ್ಕೆ ಜಾಸ್ತಿ ಬರ್ತಾರೆ ಅಂದರೆ ಕೆಲವರು ನೋಡಬೇಕು, ಕೈಕಾಲು ನಡುಗ್ತಾ ಇರುತ್ತೆ. ಸಣ್ಣದು ಇಬ್ಬರು ಎಕ್ಸ್ಟ್ರಾ ಊಟಕ್ಕೆ ಬರ್ತಾರೆ ಅಂದರೆ ಹಾಗೆ. ಯಾವ ಆಸೆಯೂ ಇಲ್ಲದೆ ಮನಸ್ಸು ಮತ್ತು ಬುದ್ಧಿಯನ್ನು ಹತೋಟಿಯಲ್ಲಿಟ್ಟುಕೊಂಡು, ಹತೋಟಿ ಅಂದರೆ ಆ ಮನಸ್ಸು ಪ್ರಶಾಂತವಾಗಿರಬೇಕು, ನಡೆಸ್ತಾನೆ ಅಲ್ಲ ಭಗವಂತ. ಅಪರಿಗ್ರಹಿಯು ಅಂದರೆ ಅವನು ಏನನ್ನೂ ಸಂಗ್ರಹಿಸ್ತಾ ಇಲ್ಲ,
ಕೆಲಸ ಮಾಡ್ತಾ ಇದ್ದಾನೆ, ಬೇಕಾದಷ್ಟು ಬರ್ತಾ ಇದೆ, ಆದರೆ ಅದು ಯಾವುದನ್ನು ಅವನು ಸಂಗ್ರಹಿಸ್ತಾ ಇಲ್ಲ. ಅಂಥವನು ದೈಹಿಕವಾಗಿ ಕರ್ಮ ಮಾಡಿದಂತೆ ತೋರಿದರೂ ಪಾಪಗಳನ್ನು ಗಳಿಸುವುದಿಲ್ಲ. ಮಾಡ್ತಾನೆ, ಅವನು ಎಲ್ಲ ಕರ್ಮವನ್ನು ಮಾಡ್ತಾನೆ, ಆದರೆ ಅವನು ಯಾವ ಪಾಪವನ್ನು ಗಳಿಸೋದಿಲ್ಲ. ಅಂದರೆ ಅವನು ಏನು ಮಾಡಿದ್ರು ಒಳ್ಳೆಯದೇ ಆಗತ್ತೆ ಅಂತ. ಈ ರೀತಿಯಾಗಿ ಕೆಲಸ ಮಾಡೋದ್ರಿಂದ ಯಾವ ಪಾಪವೂ ನಮ್ಗೆ ಅಂಟ್ಕೊಳ್ಳೋದಿಲ್ಲ. ಮತ್ತೊಂದು ವಿಚಾರ ಏನು, ನಾವು ಕೆಲಸ ಮಾಡೋದು ಒಂದು ಡಿವೈನ್ ಎಕ್ಸ್ಪ್ರೆಷನ್ ಆಗತ್ತೆ ಅಷ್ಟೇ, ಆ ಥರ. ಮುಂದುವರಿಸ್ತಾ, ಯದೃಚ್ಛಾಲಾಭ ಸಂತುಷ್ಟ ದ್ವಂದ್ವಾತೀತೋ ವಿಮತ್ಸರಃ ಸಮಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ. ತಾನಾಗಿ ಕೇಳದೆ ತನಗೆ ಬಂದುದರಲ್ಲಿ ತೃಪ್ತಿ ಪಡೆದು ದ್ವಂದ್ವದಿಂದ ವಿಮುಕ್ತನಾದ, ಸೋಲು ಗೆಲುವುಗಳಲ್ಲಿ ಸಮಚಿತ್ತನಾದ ವ್ಯಕ್ತಿ ಕರ್ಮ ಮಾಡುತ್ತಿದ್ದರೂ ಸಹ ಅವನು ಸದಾ ಮುಕ್ತನು. ನೋಡಿ, ತಾನಾಗಿ ಕೇಳದೆ ತನಗೆ ಬಂದುದರಲ್ಲಿ ತೃಪ್ತಿ ಪಡೆದು. ಹೌದು, ನಮಗೆ ಕೇಳದೆ ಬೇಕಾದಷ್ಟು ಸಿಕ್ಕಿದೆ ಅಲ್ವಾ, ಅದರಿಂದ ತೃಪ್ತಿ ಪಟ್ಕೊಂಡು ದ್ವಂದ್ವದಿಂದ ವಿಮುಕ್ತನಾಗಿ. ದ್ವಂದ್ವ ಅಂದರೆ ಬೇಕು ಬೇಡಗಳಿಂದ ಮುಕ್ತರಾಗೋದು. ನನಗಿದು ಬೇಕು, ಬೇಕಾ ಬೇಡವಾ ನನಗೆ ಎಷ್ಟು ಸಲ ಗೊತ್ತಿರಲ್ಲ. ಆ ದ್ವಂದ್ವದಿಂದ ಮುಕ್ತನಾಗಿ ಸೋಲು ಗೆಲುವುಗಳಲ್ಲಿ ಸಮಚಿತ್ತನ. ಈ ಸೋಲು ಗೆಲುವಲ್ಲಿ ಸಮಚಿತ್ತನಾಗೋದು ಅಂದ್ರೇನು, ಕರ್ಮ ಮಾಡಿದಾಗ ನಾವು ಅಂದ್ಕೊಂಡಿದ್ದ ರಿಸಲ್ಟ್ ಕೆಲವು ಸಲ ಬಂದ್ಬಿಡುತ್ತೆ, ಕೆಲವು ಸಲ ಬರಲ್ಲ. ಯಾರೋ ಒಬ್ಬ ಸ್ವಾಮೀಜಿಯವರು ಹೇಳ್ತಾರೆ, ಒಬ್ಬ ಜಟ್ಟಿ ಅವನು ಕುಸ್ತಿಯಲ್ಲಿ ಗೆಲ್ಲಬೇಕು ಅಂತ, ಮೈಸೂರಲ್ಲೆಲ್ಲ ನಡೆಯುತ್ತಲ್ಲ ದಸರಾದಲ್ಲಿ ಕುಸ್ತಿ, ಅದಕ್ಕೆ ಅವನು ಸಾಕಷ್ಟು ಪ್ರಯತ್ನ ಪಟ್ಟು ಚಂದದಲ್ಲಿ ತಯಾರು ಮಾಡ್ಕೊಂಡಿದ್ದಾನೆ ಜಟ್ಟಿ. ಅವನು ಅಲ್ಲಿ ಕುಸ್ತಿಯಲ್ಲಿ ಸೋತ್ಬಿಟ್ಟಂತೆ. ಸೋತ್ರೇನಾಯಿತು, ಜಟ್ಟಿ ಕಾಳಗದಲ್ಲಿ ಸೋತ್ರೇನಾಯಿತು, ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣ ಗಟ್ಟಿ, ಮಂಕುತಿ ಮನಕಗ್ಗದಲ್ಲಿ ಹೇಳ್ತಾರೆ. ಅವನು ಅದಕ್ಕೋಸ್ಕರ ಏನು ತಯಾರಾದ ಅಲ್ವಾ, ಅವನ ಶರೀರ ಅಷ್ಟು ಗಟ್ಟಿ ಆಯಿತು. ಅವನಿಗೆ ಸೋತ್ರು ಏನಾಯಿತು, ಅವನು ತನ್ನ ಶರೀರವನ್ನು ಕಬ್ಬಿಣದಂತೆ ಗಟ್ಟಿ ಮಾಡಿಕೊಂಡ. ಹಾಗೆ ನಾವು ಬೇಕಾದಷ್ಟು ವಿಚಾರಗಳಲ್ಲಿ ಪ್ರಯತ್ನ ಮಾಡಿರ್ತೀವಿ. ಹಾಡು ಕಲಿತೀವಿ ಅಂತ ಅಂದ್ಕೊಳ್ಳಿ, ತುಂಬ ಚೆನ್ನಾಗಿ ಹಾಡಬೇಕು ಅಂತ ಹಾಡಿ 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 ಪ್ರಾಕ್ಟೀಸ್ ಮಾಡಿ ಎಲ್ಲ ಮಾಡಿ ಕಾಂಪಿಟೇಷನ್ಗೆ ಹೋದರೆ ಸೋತ್ಬಿಡ್ತೀವಿ, ಪ್ರೈಸ್ ಬರಲ್ಲ. ಏನಾಯಿತು, ಆ ಹಾಡು ಹಾಡಿದ ಆನಂದ ನಮಗಿದೆ ಅಲ್ವಾ, ಅಷ್ಟು ದಿನಗಳು ಅಷ್ಟು ಸಮಯ ಆನಂದದಲ್ಲಿ ಕಳೆದ್ವಿ ಅಲ್ವಾ, ಕಲಿತಾ ಕಲಿತಾ ಅಲ್ವಾ. ಸೋಲು ಗೆಲುವುಗಳಲ್ಲಿ ಸಮಚಿತ್ತನಾಗೋದು ಅಂದರೆ ಹಾಗೆ. ಅಲ್ಲಿ ಆ ಸ್ಪರ್ಧೆಯಲ್ಲಿ ಸೋತಿರ್ಬೋದು, ಆದರೆ ಅದನ್ನು ಕಲಿಯುವಿಕೆಯಲ್ಲಿ ಸೋತಿಲ್ಲ, ಸಾಕಷ್ಟು ಆನಂದವನ್ನು ಪಡೆದಿದ್ದೀವಿ. ಅಲ್ಲಿ ಗೆದ್ದರು ಸೋತರು ಎರಡೂ ಒಂದೇ ಅಂತ ಸಮಚಿತ್ತನಾಗಿ ತಗೊಳ್ಳೋದು. ಅಂದರೆ ಸಮಚಿತ್ತ ಅಂದರೆ ಮನಸ್ಸಿನಲ್ಲಿ ಯಾವುದೇ ರೀತಿಯ ಏನು ಹೇಳ್ತಾರೆ, ಸೋತ್ಬಿಡ್ನಲ್ಲ ಆ ಥರ ಇಲ್ಲ. ಈಗ ಆಫ್ಕೋರ್ಸ್ ನಮಗೆ ಇಷ್ಟು ವಯಸ್ಸಾಗಿರೋರಿಗೆ ನಮಗೇನು ಅನಿಸಲ್ಲ ಅದೆಲ್ಲ. ಸಣ್ಣ ಮಕ್ಕಳೆಲ್ಲ ಸೋತ್ರೆ ಅಥವಾ ಕಾಲೇಜ್ಗೆ ಹೋಗೋ ಹುಡುಗರು ಎಕ್ಸಾಮಲ್ಲಿ ಫೇಲ್ ಆದರೆ ಅದೆಲ್ಲ ಸೋಲು ಗೆಲುವು ಲೆಕ್ಕ ಇದ್ದೇ ಇರುತ್ತೆ. ಚೆನ್ನಾಗಿ ಓದಲಿಲ್ಲ ಅದಕ್ಕೆ ಸೋತಿದ್ಯೋ ಓದು ಅಂತ ಹೇಳ್ತೀವಿ ನಾವು. ಆಟ ಆಡೋಕ್ಕೆ ಹೋದಾಗಲೂ ಇನ್ನೂ ಚೆನ್ನಾಗಿ ಆಡು, ಟ್ರೈ ಮಾಡು, ನೀನು ಸರಿಯಾಗಿ ಟ್ರೈ ಮಾಡಲಿಲ್ಲ ಅಂತ ಹೇಳ್ತೀವಿ. ಆ ವಯಸ್ಸಿನಲ್ಲಿ ಅವ್ರಿಗೆ ಹಾಗೆ ಉತ್ತರ ಕೊಡೋದು, ಆಯಿತಾ, ಸಮಚಿತ್ತನಾಗೋ ಅಂತ ಹೇಳಿ ಬಿಟ್ಬಿಡು ಅಂತಲ್ಲ, ಟ್ರೈ ಅಗೈನ್ ಅಂತ ಹೇಳ್ತೀವಿ. ಇಲ್ಲಿ ನಮಗೆ ಸಮಚಿತ್ತ ಅಂದರೆ ಅದ್ರ ಬಗ್ಗೆ ತುಂಬ ಮನಸ್ಸು ಕೆಡಿಸ್ಕೊಳ್ಳೋದು ಬೇಡ ಅಂತ. ಸೋಲು ಗೆಲುವುಗಳಲ್ಲಿ ಸಮಚಿತ್ತನಾದ ವ್ಯಕ್ತಿ ಸೋದ್ರೇನು ಗೆದ್ರೇನು ಎರಡೂ ಒಂದೇ, ಆ ಥರ ಅಲ್ಲ. ಅದು ಸೋತಿದ್ದೀನಿ ಆದರೆ ನನ್ನ ಪ್ರಯತ್ನ ಸರಿ ಇಲ್ಲದೆ ಇರ್ಬೋದು, ಮತ್ತಷ್ಟು ಪ್ರಯತ್ನ ಮಾಡೋಣ, ಆ ರೀತಿಯಾಗಿ ಯೋಚನೆ ಮಾಡುವಂಥದ್ದು. ಅಂದರೆ ಸೋತಾಗ ಮನಸ್ಸನ್ನು ಕೆಡಿಸ್ಕೊಳ್ಳದೆ ಇರೋದು ಸಮಚಿತ್ತ ಅಂತ. ಅಂದರೆ ಗೆದ್ದಾಗಲೂ ಅಷ್ಟೇ, ಅದನ್ನೇನು ದೊಡ್ಡ ಪಬ್ಲಿಸಿಟಿ ಕೊಟ್ಟು ನಾನು ಮಾಡಿದೆ ನಾನು ಗೆದ್ದೆ ಹೇಳ್ಕೊಳ್ಬೇಕಾಗಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಆ ರೀತಿಯಾಗಿ ಸಮಚಿತ್ತನಾದ ವ್ಯಕ್ತಿ ಕರ್ಮ ಮಾಡುತ್ತಿದ್ದರೂ ಸಹ
ಅವನು ಸದಾ ಮುಕ್ತನು. ಸದಾ ಮುಕ್ತನು ಅಂತಂದರೆ ಅವನಿಗೆ ಯಾವುದೇ ರೀತಿಯ ಪಾಪ ಪುಣ್ಯಗಳು ಅಂಟ್ಕೊಳ್ಳೋದಿಲ್ಲ ಅಂತ. ನೋಡಿ, ಈಗ ಕರ್ಮ ಮಾಡಿದಾಗ ಅದ್ರ ಫಲ ಸಿಕ್ಕೇ ಸಿಗುತ್ತೆ. ಆ ಫಲ ನಮಗೆ ಪಾಪವನ್ನು ಕೊಡ್ಬೋದು, ಪುಣ್ಯವನ್ನು ಕೊಡ್ಬೋದು. ಹಾಗಾಗಿ ಈ ರೀತಿಯ ಕೆಲಸ ಮಾಡೋನ್ಗೇನಾಗುತ್ತೆ, ಅವನು ಸದಾ ಮುಕ್ತನು. ಯಾಕೆಂದರೆ ಆ ಫಲಾಪೇಕ್ಷೆನೇ ಇಲ್ಲ ಅವನಿಗೆ. ಆ ಫಲದ ಬಗ್ಗೆ ಅವನ ತಲೆನೂ ಕೆಡಿಸ್ಕೊಳ್ಳಲ್ಲ. ಈಗ ಎಲ್ಲ ಭಗವಂತ ನನ್ನ ಕೈ ಕೆಲಸ ಮಾಡಿಸ್ತಿದ್ದಾನೆ ಅಂತ ನಾನೆಲ್ಲ ಕರ್ಮವನ್ನು ಮಾಡ್ತಾ ಇದ್ದರೆ ಬರೋ ಫಲ ಎಲ್ಲ ಯಾರಿಗೆ ಹೋಗುತ್ತೆ? ಭಗವಂತನಿಗೆ ಹೋಗುತ್ತೆ. ಅವನಿಂದ ತಾನೇ ನಾನೆಲ್ಲ ಮಾಡ್ತಾ ಇರೋದು, ನಾನಲ್ವಲ್ಲ. ಹಾಗಾಗಿ ಅವನಿಗೆ ಹೋಗುತ್ತೆ. ಅವನು ಎಲ್ಲದರಿಂದನೂ ಮುಕ್ತ. ಮುಕ್ತ ಅಂತಂದರೆ ಯಾವುದು ಅಂಟ್ಕೊಂಡಿಲ್ಲ ಅವನಿಗೆ ಅಂತ, ಯಾವುದೇ ಫಲ ಅವನಿಗೆ ಅಂಟ್ಕೊಳ್ಳೋದಿಲ್ಲ ಅಂತ. ಮುಂದುವರಿಸ್ತಾ, ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತಚೇತಸಃ ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ಯಾವಾತನು ಸಂಗರಹಿತನಾಗಿ ಮುಕ್ತನಾಗಿ ಜ್ಞಾನದಲ್ಲೇ ಮನಸ್ಸನ್ನು ನೆಲೆಸಿರುವವನಾಗಿ ಯಜ್ಞ ಭಾವದಿಂದ ಕೆಲಸಗಳನ್ನು ಮಾಡುತ್ತಾನೋ ಅಂತಹವನು ಮಾಡುವ ಕರ್ಮಗಳು ಕರ್ಮ ಫಲವನ್ನು ಉತ್ಪತ್ತಿ ಮಾಡಲಾರವು. ಯಾವಾತನು ಸಂಗರಹಿತನಾಗಿ ಮುಕ್ತನಾಗಿ, ಮತ್ತೆ ಮೇಲೆ ನೋಡಿದ್ವಲ್ಲ, ಮುಕ್ತನು. ಅವನು ಯಾರು ಮುಕ್ತ ಅಂತಂದರೆ ಅವನಿಗೆ ಯಾವ ಪಾಪ ಕರ್ಮಗಳು ಅಂಟ್ಕೊಳ್ಳೋದಿಲ್ಲ, ಅಂಥವನು ಮುಕ್ತನಾಗಿರ್ತಾನೆ. ಜ್ಞಾನದಲ್ಲೇ ಮನಸ್ಸನ್ನು ನೆಲೆಸಿರುವವನಾಗಿ. ನೋಡಿ, ಶಂಕರಾಚಾರ್ಯರೇ ಹೇಳಿದ್ದಾರೆ, ಮುಕ್ತಿಗೆ ಜ್ಞಾನ ಒಂದೇ ಮಾರ್ಗ, ಬೇರೆ ಯಾವುದು ಮಾರ್ಗ ಇಲ್ಲ ನಮಗೆ. ಅದರಿಂದಲೇ ಜ್ಞಾನಾರ್ಜನೆ ಮಾಡಬೇಕು. ಜ್ಞಾನಾರ್ಜನೆ ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯ, ಬೇರೆ ಯಾವ ಜನ್ಮದಲ್ಲೂ ಸಾಧ್ಯ ಇಲ್ಲ. ಮನುಷ್ಯ ಮಾತ್ರ ತನ್ನನ್ನು ತಾನು ಉನ್ನತಿಗೆ ಏರಿಸ್ಕೊಳ್ಳಬಹುದು, ಅವನತಿಗೆ ತಳ್ಕೊಳ್ಳಬಹುದು. ಅದರಿಂದ ಈ ಜ್ಞಾನ ನೋಡಿ, ಬೇರೆ ಯಾರಿಗೂ ಈ ಜ್ಞಾನಾರ್ಜನೆ ಮಾಡೋದಕ್ಕೆ ಅವಕಾಶನೇ ಇಲ್ಲ. ಮನುಷ್ಯನಿಗೆ ಸಿಕ್ಕಿದೆ ಅಂದರೆ ನಾನು ಮಾಡಬೇಕಲ್ವಾ? ದಟ್ ಈಸ್ ಸಮಥಿಂಗ್, ಅ ಗಿಫ್ಟ್ ಗಿವನ್ ಟು ಅಸ್ ಬೈ ಗಾಡ್. ಅದರಿಂದ ಜ್ಞಾನದಲ್ಲೇ ಮನಸ್ಸನ್ನು ನೆಲೆಸಿರುವವನಾಗಿ ಪ್ರತಿದಿನವೂ ಒಂದು ಕಲಿಕೆನೆ. ಜ್ಞಾನ ಅಂತ ಹೇಳ್ಕೊಳ್ಳೆ ಬರೀ ಪುಸ್ತಕ ಹಿಡ್ಕೊಂಡು ಓದಬೇಕು ಅಂತ ಏನಿಲ್ಲ. ನಮ್ಮ ಸುತ್ತಲಿರೋರಿಂದಾನೇ ಸಾಕಷ್ಟು ಕಲಿಬೋದು ನಾವು. ಅವ್ರಿಗೇನು ಬರುತ್ತೆ, ಅವರಿಂದ ಏನು ಕಲಿಯೋದು? ಹಾಗೆ ಮಾಡಬಾರ್ದು ಅನ್ನೋದನ್ನು ಕಲೀಲಿಕ್ಕಾಗತ್ತಲ್ಲ ನಾವು, ಅಲ್ವಾ? ಪ್ರತಿಯೊಬ್ಬರು ನಮಗೆ ಸುತ್ತಲೂ ಇರೋರು, ಪ್ರಕೃತಿ ಆಗಲಿ, ಜನ ಆಗಲಿ, ಎಲ್ಲರೂ ಗುರುಗಳೇ. ಹೇಗೆ ಗುರುಗಳಾಗ್ತಾರೆ? ನಾವು ಅಂದ್ಕೊಳ್ತೀವಿ ಅವ್ರು ಹೀಗೆ ಮಾಡಬಾರ್ದಾಗಿತ್ತು ಅಂತ. ನಾನು ಹಾಗೆ ಮಾಡದೇ ಇದ್ದರೆ ಅವರು ನನಗೆ ಗುರುನೇ ಅಲ್ವಾ? ಅವ್ರು ಬಂದು ಹೇಳ್ಕೊಡ್ಬೇಕು ಅಂತಿಲ್ಲ. ಯಾಕಂದ್ರೆ ನೋಡ್ತೀವಿ, ಏನಪ್ಪ ಅವರು ನೋಡಿದವ್ರು ಹಂಗೆ ಹೊರಟೋದ್ರು, ಮಾತನಾಡಿಸ್ಬೋದಿತ್ತಲ್ವ ನನ್ನನ್ನು, ಅಷ್ಟೊಂದು ಪರಿಚಯ ಇದ್ದಾರೆ ಅಂತ ಅಂದ್ಕೊಳ್ತೀವಿ ಅಂತ ಅಂದ್ಕೊಳ್ಳೋಣ. ನಾನು ಹಾಗೆ ಮಾಡಬಾರ್ದು ಅನ್ನೋದು ನನಗೆ ಗೊತ್ತಾಗುತ್ತೆ. ಎದುರುಗಡೆ ಸಿಕ್ಕಾಗ ನಾನು ಮಾತನಾಡಿಸ್ಬೇಕು ಅಲ್ವಾ? ಹಾಗಾಗಿ ಅವ್ರು ಬಂದು ಹೇಳ್ಕೊಡ್ಬೇಕು ಅಂತಿಲ್ಲ, ಕಲಿಯುವ ಸಂಸ್ಕಾರ ನನ್ನಲ್ಲಿರಬೇಕು. ಯಾವುದನ್ನು ಕಲಿಯೋದ್ರಿಂದ, ಯಾವುದನ್ನು ಮಾಡೋದ್ರಿಂದ, ಯಾವುದನ್ನು ನೋಡೋದ್ರಿಂದ ನನ್ನಲ್ಲಿ ಆ ಜ್ಞಾನಾರ್ಜನೆ, ಆ ಇರುವಂಥ ಒಳ್ಳೆತನ ಗಟ್ಟಿ ಆಗ್ತಾ ಹೋಗುತ್ತೋ ಅದನ್ನು ನಾನು ಎಲ್ಲರಿಂದನೂ ಎಲ್ಲ ಕಾಲದಲ್ಲೂ ಎಲ್ಲೂ ಕಲಿಬೋದು. ಆ ಕಲಿಯುವ ಒಂದು ಗುಣ ನನ್ನಲ್ಲಿರಬೇಕು. ಅದನ್ನೇ ಹೇಳ್ತಾನೆ, ಜ್ಞಾನದಲ್ಲಿ ಮನಸ್ಸನ್ನು ನೆಲೆಸಿರುವವನಾಗಿ ಕಲಿಬೇಕು. ಎಲ್ಲರಿಂದಲೂ ನಾವು ಕಲಿಯೋದನ್ನು ಕಲಿಬೇಕು. ಯಜ್ಞ ಭಾವದಿಂದ ಕೆಲಸಗಳನ್ನು ಮಾಡುತ್ತಾ, ಯಜ್ಞಭಾವ ಅಂತ ಹೇಳಿದ್ರೆ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮಾಡುವಂತಹ ಕೆಲಸ, ಅದು ಯಜ್ಞಭಾವ. ಜ್ಞಾನ ಎಲ್ಲ ಯಜ್ಞಗಳಿಗಿಂತ ಜ್ಞಾನಯಜ್ಞ ಶ್ರೇಷ್ಠ ಅಂತೆ. ಅದರಿಂದಲೇ ಸ್ವಾಮಿ ಚಿನ್ಮಯಾನಂದರು ಗೀತಾಜ್ಞಾನ ಯಜ್ಞ ಅಂತ ಮೊದಲು ಹೆಸರು ಕೊಟ್ಟು ಪ್ರಾರಂಭಿಸಿದವರೇ ಅವರಂತೆ.
ಗೀತಾಜ್ಞಾನ ಯಜ್ಞ ಅಂದರೆ ಆ ಜ್ಞಾನವನ್ನು ಹಂಚೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಯಜ್ಞ ಇನ್ಯಾವುದೂ ಇಲ್ಲ. ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮಾಡುವಂಥ ಎಲ್ಲ ಕೆಲಸಗಳು ಯಜ್ಞ 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 ಭಾವದಿಂದ ಕೆಲಸಗಳನ್ನು ಮಾಡುತ್ತಾನೋ ಅಂಥವನು ಮಾಡುವ ಕರ್ಮಗಳು ಕರ್ಮ ಫಲವನ್ನು ಉತ್ಪತ್ತಿ ಮಾಡಲಾರವು. ಆ ರೀತಿಯಾಗಿ ಕೆಲಸ ಮಾಡೋದು ಅದು ಕರ್ಮ ಫಲ ಅಂತ ಉತ್ಪತ್ತಿ ಆಗೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ಆ ಕರ್ಮಕ್ಕೆ ಆ ಫಲ ಸಿಕ್ತು ಅನ್ನೋ ಥರದಲ್ಲಿ ಇರೋದಿಲ್ಲ. ಅದರಿಂದ ನಾವೆಲ್ಲರೂ ಯಜ್ಞ ಭಾವದಿಂದ ಮಾಡಬೇಕು ಅಂತ ಹೇಳ್ತಾರೆ. ಯಜ್ಞಭಾವ ಪ್ರತಿಯೊಬ್ಬರು ಮಾಡ್ಬೋದು. ಎಷ್ಟೊಂದು ರೀತಿಯಲ್ಲಿ ಯಜ್ಞಭಾವ ಮಾಡ್ತಾರೆ. ಮುಂದಿನ ಶ್ಲೋಕಗಳೆಲ್ಲ ಬರುತ್ತೆ ಯಜ್ಞಭಾವದಿಂದ. ಆ ಯಜ್ಞಭಾವ ಅಂತ ಹೇಳುವಾಗ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಕೊಡುವಂಥದ್ದು. ಅದು ಯಾವ ಥರದಲ್ಲಾದ್ರೂ ಒಂದು ಸಲ ರವಿಶಂಕರ್ ಗುರೂಜಿ ಮಾತನಾಡುವಾಗ ಹೇಳ್ತಾಯಿದ್ರು, ನೀನು ಲಾಯರ್ ಆಗಿದ್ದರೆ ನೀನು ಒಂದು ಕೇಸನ್ನು ಯಾರ್ದಾದ್ರೂ ಒಂದು ಕೇಸನ್ನು ತಿಂಗಳಿಗೋ ನಿನ್ನ ಶಕ್ತಿಗನುಸಾರವಾಗಿ ವರ್ಷಕ್ಕೆ ಒಂದು ಸಲನೋ ಒಂದು ಕೇಸನ್ನು ಯಾರಿಗೋ ಬಡವ್ರದ್ದು ಫ್ರೀಯಾಗಿ ಮಾಡು, ಬೇರೆಯವ್ರದ್ದೆಲ್ಲ ಫೀಸ್ ತಗೋ. ನೀನು ಡಾಕ್ಟರ್ ಆಗಿದೆಯಾ, ಆಪ್ರೇಷನ್ ಎಲ್ಲ ಚೆನ್ನಾಗಿ ಮಾಡ್ತೀಯಾ, ಯಾರಿಗಾದ್ರೂ ಒಂದು ಕೇಸನ್ನು ಫ್ರೀಯಾಗಿ ಮಾಡು. ನೋಡಿ, ಯಾರಿಗಾದ್ರೂ ಒಬ್ರಿಗೆ ಫ್ರೀಯಾಗಿ ಟ್ರೀಟ್ ಮಾಡು. ಅಂದರೆ ದಟ್ ಈಸ್ ಯಜ್ಞಭಾವ. ಬೇರೆ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಬೇಕು ಹಣ ಮಾಡ್ಕೊಳ್ತೀಯ, ಆದರೆ ಯಜ್ಞಭಾವ ಅಂದಾಗ ಒಂದನ್ನಾದರೂ ಫ್ರೀಯಾಗಿ ಮಾಡುವಂಥದ್ದು. ಅಂದರೆ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮಾಡೋದನ್ನು ರೂಢಿಸ್ಕೋ ಅಂತ. ಯಜ್ಞಭಾವದಿಂದ ಕೆಲಸವನ್ನು ಮಾಡುತ್ತಾನೋ ಅಂಥವನ್ನು ಮಾಡುವ ಕರ್ಮಗಳು ಕರ್ಮ ಫಲವನ್ನು ಉತ್ಪತ್ತಿ ಮಾಡಲಾರವು. ಆಗ ಕರ್ಮಫಲ ಅನ್ನೋದು ಅವನಿಗೆ ಯಾವುದೇ ರೀತಿಯ ತೊಂದರೆ ಕೊಡೋದಿಲ್ಲ. ಪಾಪ ಪುಣ್ಯಗಳ ಇಚ್ಛೆ ಕೂಡ ಇರೋದಿಲ್ಲ ಅವನಿಗೆ. ಹಾಗಾಗಿ ಅವನಿಗೆ ಅದ್ಯಾವುದು ಅಂಟ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಯಜ್ಞಭಾವ ಅಂತ ಹೇಳುವಾಗ ಪ್ರಪಂಚದಲ್ಲಿ ಎಲ್ಲವೂ ಯಜ್ಞಭಾವದಿಂದಲೇ ಕೆಲಸ ಮಾಡ್ತಾ ಇದೆ. ಗಾಳಿ ಬೀಸ್ತಾ ಇದೆ, ನದಿ ಹರಿತಾ ಇದೆ, ಮಳೆ ಬರ್ತಾ ಇದೆ, ಮರ ಗಿಡಗಳು ನೆರಳನ್ನು ಕೊಡ್ತಾ ಇದೆ, ಹಣ್ಣನ್ನು ಕೊಡ್ತಾ ಇದೆ. ಯಾವತ್ತಿಗೂ ಒಂದು ಮರ ಈ ಹಣ್ಣು ನನಗಿರಲಿ ಅಂತ ಇಟ್ಕೊಂಡು ಉಳಿದ ಹಣ್ಣು ಕೊಟ್ಟಿದ್ದು ನೋಡೇ ಇಲ್ಲ ನಾವು, ಅಲ್ವಾ? ಅಥವಾ ನಾನು ಯಾಕೆ ಇವ್ರಿಗೆ ನೆರಳು ಕೊಡಬೇಕು, ಯಾವಾಗಲೂ ನನಗೆ ಕಲ್ಲು ಹೊಡೆದಿದ್ದಾರೆ, ಹಣ್ಣು ಉದುರಿಸ್ಕೊಂಡಿದ್ದಾರೆ, ಇಲ್ಲವೇ ಇಲ್ಲ. ಇದೆಲ್ಲವೂ ಯಜ್ಞಭಾವ. ಸೂರ್ಯ ಬೆಳಕನ್ನು ಕೊಡ್ತಾನೇ ಇದ್ದಾನೆ, ಯಜ್ಞಭಾವ. ಹಾಗಿರುವಾಗ ಮುಂದೆ ಯಾವ ರೀತಿಯ ಯಜ್ಞ ಅನ್ನೋದನ್ನು ಹೇಳ್ತಾ ಹೋಗ್ತಾನೆ. 24ನೇ ಶ್ಲೋಕ ಬಹಳ ಮುಖ್ಯವಾದ ಶ್ಲೋಕ ಇದು. ಸಾಧ್ಯವಾದರೆ ಗಟ್ ಮಾಡ್ಕೊಳ್ಳಿ. ಸಾಕಷ್ಟು ಪ್ರಸಿದ್ಧವಾದ ಶ್ಲೋಕ ಇದು. 24ನೇ ಶ್ಲೋಕ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ. ಸಾಮಾನ್ಯವಾಗಿ ಊಟ ಮಾಡುವಾಗ ಈ ಶ್ಲೋಕ ಹೇಳೋದು ಉಂಟು. ಬ್ರಹ್ಮಾರ್ಪಣವು ಬ್ರಹ್ಮಹವಿಃ, ಎಲ್ಲವೂ ಬ್ರಹ್ಮನೇ, ಎಲ್ಲವೂ ಭಗವಂತನೇ ಅಂತ ಹೇಳಲಿಕ್ಕೆ ಅವನು ಮಾಡುವ ಅರ್ಪಣೆಯೂ ಬ್ರಹ್ಮವೇ, ಹವಿಸ್ಸು ಬ್ರಹ್ಮವೇ. ಬ್ರಹ್ಮವೆಂಬ ಅಗ್ನಿಯಲ್ಲಿ ಬ್ರಹ್ಮದಿಂದಲೇ ಅದು ಹೋಮ ಪಡುತ್ತದೆ. ಹೀಗೆ ಎಲ್ಲ ಕರ್ಮಗಳಲ್ಲೂ ಬ್ರಹ್ಮನನ್ನು ಕಾಣುವಾತನು ಬ್ರಹ್ಮನನ್ನೇ ಸೇರುತ್ತಾನೆ. ಹಿಂದೆ ನೋಡಿದ್ವಿ, ಯಜ್ಞ ಭಾವದಿಂದ ಮಾಡೋನಿಗೆ ಯಾವುದೇ ರೀತಿ ಅವನು ಮುಕ್ತ ಅಂತ ಅಲ್ವಾ? ಯಜ್ಞ ಭಾವದಿಂದ ಮಾಡೋನಿಗೆ ಏನು ಹಾಗಂದರೆ ನೋಡಿ, ಇಲ್ಲಿ ಬ್ರಹ್ಮಾರ್ಪಣಂ, ಇಲ್ಲಿ ಒಂದು ಹೋಮಕುಂಡ ಇದೆ ಅಂತ ಅಂದ್ಕೊಳ್ಳಿ, ನೋಡಿರ್ತೀರ, ಅಗ್ನಿ ಅಲ್ಲಿ ಇರುತ್ತೆ, ಅದಕ್ಕೆ ಹವಿಸ್ಸನ್ನು ಹಾಕ್ತಾ ಇರ್ತಾರೆ ಅಲ್ವಾ? ಇದನ್ನು ನಾವು ಸಾಕಷ್ಟು ನೋಡಿದ್ದೀವಿ. ಅದರಲ್ಲಿ ಅವನು ಮಾಡುವ ಅರ್ಪಣೆಯು ಬ್ರಹ್ಮವೇ. ಅಂದರೆ ಅದಕ್ಕೆ ಏನು ಅರ್ಪಿಸ್ತಾ ಇದ್ದಾನಲ್ವಾ,
ಅದು ಬ್ರಹ್ಮ. ಹವಿಸ್ಸು ಅರ್ಪಣೆಯು ಬ್ರಹ್ಮ ಅಂತ ಹೇಳಿದರೆ ಅದನ್ನೇನು ಅರ್ಪಿಸ್ತಿದ್ದಾನೆ ಅದು ಕೂಡ ಬ್ರಹ್ಮ. ಹವಿಸ್ಸು ಬ್ರಹ್ಮ, ಅದನ್ನು ಆ ಸಾಮಗ್ರಿ ಅಂತ ಏನು ಹೇಳ್ತಾರಲ್ವ ಅದು ಕೂಡ ಬ್ರಹ್ಮ. ಆ ಅಗ್ನಿ ಇದೆ ಅಲ್ವಾ ಅದು ಕೂಡ ಬ್ರಹ್ಮವೇ. ಎಲ್ಲಿಗೆ ಹಾಕ್ತಾ ಇದ್ದಾನೆ ಅವನು? ಬ್ರಹ್ಮವೆಂಬ ಅಗ್ನಿಯಲ್ಲಿ. ಬ್ರಹ್ಮದಿಂದಲೇ ಅದು ಹೋಮ ಮಾಡಲ್ಪಡುತ್ತಿದೆ. ಯಾರು ಹೋಮ ಮಾಡ್ತಾ ಇರೋದು? ಅವನೇ ಅಲ್ವಾ. ಆ ವ್ಯಕ್ತಿ ಯಾರು ಮಾಡ್ತಾ ಇದ್ದಾನೆ? ಅವನು ಕೂಡ ಬ್ರಹ್ಮವೇ. ಹೀಗೆ ಎಲ್ಲ ಕರ್ಮಗಳಲ್ಲೂ ಬ್ರಹ್ಮನನ್ನೇ ಕಾಣುವವನು ಬ್ರಹ್ಮನನ್ನೇ ಸೇರುತ್ತಾನೆ. ಎಷ್ಟು ಸುಂದರವಾಗಿದೆ ನೋಡಿ. ಬ್ರಹ್ಮಾರ್ಪಣಂ ಅಂತ ಹೇಳಿದ್ರೆ, ಈಗ ಈ ಕೈಯಿಂದ ನಾವು ಆಹಾರವನ್ನು ಸೇವಿಸ್ತೀವಿ. ಜಠರಾಗ್ನಿ ಇದೆ, ಅದು ಹೋಮಕೊಂಡ ಒಂದು ಉದಾಹರಣೆ ಹೇಳಿದ್ದು. ಈಗ ಜಠರಾಗ್ನಿ ಅಲ್ಲಿ ಇರೋದ್ರಿಂದ ಅದಕ್ಕೆ ನಾವು ಆಹಾರವನ್ನು ಹಾಕ್ತೀವಿ. ಆಹಾರ ಕೂಡ ಭಗವಂತನಿಂದಲೇ ಬಂದಿದ್ದು, ಅದು ಬ್ರಹ್ಮವೇ. ಆ ಬ್ರಹ್ಮವನ್ನು ತೆಗೆದು ನಾನು ಬಾಯಲ್ಲಿ ಹಾಕುವಾಗ ಅರ್ಪಣ ಅಂದರೆ ಈ ಕೈಯನ್ನು ಉಪಯೋಗಿಸ್ತಾ ಇದ್ದೀನಿ ಅಲ್ವಾ. ಅಲ್ಲೊಂದು ಮರದ ಚಮಚನ ಏನೋ ಉಪಯೋಗಿಸ್ತಾರೆ ಅಲ್ವಾ, ಅದು ಅರ್ಪಣ. ಈ ಕೈ ಕೂಡ ಬ್ರಹ್ಮವೇ. ಇದು ಅವನು ಇಲ್ಲ ಅಂದರೆ ಈ ಎತ್ತಕ್ಕೆಲ್ಲ ಆಗುತ್ತೆ ನನ್ನಲ್ಲಿ ಇರುವಂತೆ ಅಲ್ವಾ. ಆ ಅನ್ನ ಬ್ರಹ್ಮವನ್ನು ಈ ಬ್ರಹ್ಮದಿಂದ ನಾನು ಆ ಜಠರಾಗ್ನಿಗೆ ಹಾಕ್ತಾ ಇದ್ದೀನಿ. ಅಲ್ಲಿ ಜಠರಾಗ್ನಿ ಏನದು? ಅಗ್ನಿ ಕೂಡ ಅದು ಬ್ರಹ್ಮವೇ ಅಲ್ಲ. ಹಾಗೆ ಆ ರೀತಿಯಲ್ಲಿ ಎಲ್ಲ ಕೆಲಸವನ್ನು ಆ ರೀತಿಯಲ್ಲೇ ಮಾಡೋದಾದರೆ, ಹೀಗೆ ಎಲ್ಲ ಕರ್ಮಗಳಲ್ಲೂ ಬ್ರಹ್ಮನನ್ನೇ ಕಾಣುವ ಆತನು ಬ್ರಹ್ಮನನ್ನೇ ಸೇರುತ್ತಾನೆ. ನಾವು ಬರೀ ಇಲ್ಲಿ ಒಂದು ಹೋಮ ಮಾಡೋದ್ರಲ್ಲಾಗಲಿ ಅಥವಾ ನಾವು ಆಹಾರ ಸೇವನೆ ಮಾಡೋದ್ರಲ್ಲಾಗಲಿ ಉದಾಹರಣೆ ಕೊಟ್ಟಿರೋದು. ಅವನು ಮಾಡುವ ಅರ್ಪಣೆಯೂ ಬ್ರಹ್ಮವೇ, ಹವಿಸ್ಸು ಬ್ರಹ್ಮವೇ. ಬ್ರಹ್ಮವೆಂಬ ಅಗ್ನಿಯಲ್ಲಿ ಬ್ರಹ್ಮದಿಂದಲೇ, ನಾನೇ ಅದಕ್ಕೆ ಹಾಕ್ಕೊಳ್ತಾ ಇರೋದಲ್ವಾ, ಬ್ರಹ್ಮದಿಂದಲೇ ಅದು ಹೋಮ ಮಾಡಲ್ಪಡುತ್ತದೆ. ಹೀಗೆ ಎಲ್ಲ ಕರ್ಮಗಳಲ್ಲೂ ಬ್ರಹ್ಮನನ್ನು ಕಾಣುವವನು ಬ್ರಹ್ಮನನ್ನೇ ಸೇರುತ್ತಾನೆ, ಆ ಭಗವಂತನನ್ನೇ ಅವನು ಸೇರ್ತಾನೆ ಅಂತ. ಅದರಿಂದ ನೋಡಿ, ಊಟ ಮಾಡೋದು ಕೂಡ ಸ್ವಾಮೀಜಿಯವರು ಹೇಳ್ತಿರ್ತಾರೆ. ಈಗಲೂ ಕೆಲವು ಮನೆಗಳಲ್ಲಿ ಸಂಪ್ರದಾಯ ಇದೆ, ಕೆಳಗಡೆ ಕುತ್ಕೊಂಡು ಬಾಳೆಯಲ್ಲಿ ಹಾಕಿ ಊಟ ಮಾಡಬೇಕು ಅಂತ. ಹಾಗೆ ಮಾಡುವಾಗ ರಂಗೋಲೆ ಬಿಡೋ ಪದ್ಧತಿಯೂ ಉಂಟು ಕೆಲವು ಮನೆಗಳಲ್ಲಿ. ಅಫ್ಕೋರ್ಸ್ ಇವಾಗ ಕೆಳಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಟೇಬಲ್ ಮೇಲೆ ಆ ಟೇಬಲ್ ಮೇಲೆ ಕೂತ್ಕೊಳ್ಳುವಾಗ್ಲೂ ಆ ತಟ್ಟೆಯನ್ನು ಸಾಧುಗಳು, ಸಂತರು ಅಂಥವ್ರಿಗೆ ನಾವು ಇಡ್ತಾಯಿದ್ದೀವಿ, ಬಡಿಸ್ತಾ ಇದ್ದೀವಿ ಅಂದರೆ ರಂಗೋಲೆ ಹಾಕೋಕ್ಕಾಗಲ್ವಲ್ಲ. ಟೇಬಲ್ ಮೇಲೆ ಹೂವು ಇಟ್ಟಿರ್ತಾರೆ. ಇದು ಸ್ವಲ್ಪ ಮಹಾರಾಷ್ಟ್ರ ಕಡೆ ಎಲ್ಲ ಹೋಗಿ ನೋಡಿದ್ರೆ ನೀವು ಈ ರೀತಿಯಾಗಿ ನಮಗೆಲ್ಲ ಅವಾಗ ಒಂದು ಸಲ ಹಿಂಗೆ ಊಟ ಕೂತಿದ್ದಾಗ ಬಾಳೆ ಎಲೆ ಹಾಕಿ ಒಬ್ಬರು ಬಂದು ಬಡ್ಸೋಕ್ಕೆ ಮೊದಲು ನೀರು ಹಾಕಿ ಎಲ್ಲ ಒರೆಸಿದ್ರು, ಬಾಳೆ ಎಲೆ ಚಂದದಲ್ಲಿಟ್ಟರು. ಆಮೇಲೆ ಬಂದೆಲ್ಲ ರಂಗೋಲಿ ಇಡ್ತಾ ಇದ್ದಾರೆ. ನಮಗೆಲ್ಲ ಅನ್ನಿಸ್ತು ನಾವೇನು ದೊಡ್ಡವರು ಅಂತ, ನಮಗೆಲ್ಲ ಇಷ್ಟೊಂದು ಮಾಡ್ತಾ ಇದ್ದಾರೆ ಸೇವೆನ ಅಂತ. ಆದರೆ ನೋಡಿ ಇಲ್ಲಿ ಹೇಳ್ತಿದ್ದಾರೆ, ಊಟ ಕೂಡ ಮಾಡೋದು ಏನಂತ, ಅದು ಒಂದು ಹೋಮ ಇದ್ದಾಗ. ಎಷ್ಟು ಪವಿತ್ರವಾದ ಭಾವ ಇದೆ ನೋಡಿ ಅಲ್ಲಿ ಅಲ್ವಾ. ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ. ಅದರಿಂದ ಊಟ ಕೂಡ ಎಲ್ಲೆಲ್ಲೋ ನಿಂತ್ಕೊಂಡು ಟಿ ವಿ ನೋಡಿಕೊಂಡು ತಟ್ಟೆಲಿ ಕೈ ಹಿಡ್ಕೊಂಡು ಓಡಾಡಿಕೊಂಡು ಊಟ ಮಾಡಬಾರ್ದು ಅಂತ ಹೇಳ್ತಾರೆ ಸ್ವಾಮೀಜಿಯವರು. ಅದಕ್ಕೆ ಹೇಳ್ತಾರೆ, ಈಗೆಲ್ಲ ಆ ಪದ್ಧತಿನೂ ಇಲ್ಲ, ಏನೂ ಇಲ್ಲ, ಎಲ್ಲ ದರ್ಶನಿಗಳು ಅಂತ ಅವ್ರ ಮಾತಲ್ಲೇ ಹೇಳೋದಾದರೆ, ದರ್ಶನಿಗಳು ಇರೋದ್ರಿಂದ ಎಲ್ಲರೂ ದರ್ಶನನೇ ಕೊಡ್ತಾರೆ ಅಂತ. ಅಂದರೆ ಆ ದರ್ಶನಿಯಲ್ಲಿ ಊಟ ಮಾಡೋರು ನಿಂತ್ಕೊಂಡು ಹೇಗೇಗೋ ಊಟ ಮಾಡೋದು, ಅದು ಆ ರೀತಿಯ ಮನೋಭಾವನೆಯನ್ನು, ಆ ರೀತಿಯ ಮನಸ್ಸನ್ನೇ ಕೊಡುತ್ತೆ ಅಂತ ಅವ್ರು ತಮಾಷೆ ಮಾಡ್ತಾ ಇರ್ತಾರೆ. ಅದು ಹೌದು ಕೂಡ. ಆದರೆ ಊಟ ಮಾಡುವಂಥದ್ದು ಕೂಡ ಒಂದು ಹೋಮ, ಒಂದು ಯಜ್ಞ ಅಂತ ನಾವು ಪ್ರತಿದಿನ ಅಲ್ವಾ. ಯಾರೋ ರೈತ ಬೆಳೆದಿರ್ತಾನೆ, ಅಷ್ಟು ಕಷ್ಟಪಟ್ಟು ಬೆಳೆದಿರ್ತಾನೆ, ಆ ರೀತಿಯ ಅನ್ನ ನಮ್ಮ ಮುಂದೆ ಬಂದಿದೆ ಅಂತಂದರೆ ಅದು ನಿಜವಾಗ್ಲೂ ಬ್ರಹ್ಮ, ಭಗವಂತ ಕೊಟ್ಟಿರೋದು ತಾನೆ. ಎಷ್ಟೋ ಜನಕ್ಕೆ ಊಟನೇ ಇರೋದಿಲ್ಲ, ಒಂದು ಹೊತ್ತು ಕೂಡ ಕಷ್ಟ ಆಗ್ತಾ ಇರುತ್ತೆ. ಅಂಥದ್ರಲ್ಲಿ ನಾವು 3 ಹೊತ್ತು ಇಷ್ಟೊಂದು ಸುಂದರವಾಗಿ ಸಿಗ್ತಾ ಇದೆ ಅಂತಂದರೆ ಅದ್ರ ಬಗ್ಗೆ ನಾವು ಕೃತಜ್ಞತೆ ಇರಬೇಕಲ್ವಾ, ಬ್ರಹ್ಮಭಾವ ಬರಬೇಕಲ್ವಾ. ವಿ ಶುಡ್ ಥ್ಯಾಂಕ್ ಆಲ್ ಆಫ್ ದೆಮ್. ಆ ಭಾವನೆಯಿಂದ ನೋಡಿ ಎಷ್ಟು ಹೇಳ್ತಾನೆ, ಹೀಗೆ ಎಲ್ಲ ಕರ್ಮಗಳನ್ನು ಬ್ರಹ್ಮನನ್ನೇ ಕಾಣುವನು, ಎಲ್ಲದರಲ್ಲೂ ಆ ಭಗವಂತನನ್ನೇ ಕಾಣೋನು ಬ್ರಹ್ಮನನ್ನೇ ಸೇರ್ತಾನೆ.
ನಾವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವೋ ನಾವು ಅವರಂಗೆ ಮಾತಾಡೋಕ್ಕೆ ಶುರು ಮಾಡ್ತೀವಂತೆ, ಅವರಂಗೆ ನಡೆದಾಡ್ಲಿಕ್ಕೆ ಶುರು ಮಾಡ್ತೀವಂತೆ. ಈ ಗೋಪಿಕೆಯರೆಲ್ಲ ಕೃಷ್ಣನ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಅವರೇ ಕೃಷ್ಣನಂತೆ ಶೃಂಗಾರ ಮಾಡಿಕೊಂಡು ತಮ್ಮನ್ನು ತಾವೇ ಹುಡುಕೊಳ್ತಾ ಇದ್ರಂತೆ. ನೀವು ನೋಡಿರ್ಬೇಕು ಫೋಟೋಗಳಲ್ಲೆಲ್ಲ. ರಾಧೆ ಒಂದು ನದಿ ತೀರದಲ್ಲಿ ಕೂತ್ಕೊಂಡು ಹಿಂಗೆ ನೋಡ್ಕೊಳ್ತಾ ಇದ್ದರೆ ಅಲ್ಲಿ ಕೃಷ್ಣನ ಮುಖ ಕಾಣಿಸ್ತಾ ಇರುತ್ತೆ. ಅಂದರೆ ಎಲ್ಲ ಭಗವಂತನೇ, ಅವನನ್ನು ಬಿಟ್ಟರೆ ನಮಗೆ ಬೇರೆ ಏನು ಇಲ್ಲ. ಆ ರೀತಿಯಲ್ಲಿ ನೋಡ್ತಾ ಹೋದರೆ ಅವನು ಬ್ರಹ್ಮನನ್ನೇ ಸೇರ್ತಾನೆ. ನಾವು ಹೇಳಿದ್ವಲ್ಲ ಮೊನ್ನೆ, ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಅಂತ. ಆ ರೀತಿಯಲ್ಲಿ ಆ ಭಗವಂತನನ್ನೇ ಕಾಣ್ತಾ ಇದ್ದರೆ ಅವನು ಭಗವಂತನನ್ನೇ ಸೇರ್ತಾನೆ, ಬ್ರಹ್ಮನನ್ನೇ ಸೇರ್ತಾನೆ ಅಂತ ಹೇಳ್ತಾರೆ. ಹಾಗಾದರೆ ಇನ್ಯಾವ್ಯಾವ ರೀತಿಯಲ್ಲಿ ಯಜ್ಞ ಮಾಡೋದು? ಬರೀ ಊಟ ಅಷ್ಟೇ ಯಜ್ಞನ? ಇನ್ನೂ ಬೇರೆ ಬೇರೆ ಥರ ಯಜ್ಞ ಇದೆಯಾ? ಹೌದು, ಯಾವ್ಯಾವ ಯಜ್ಞ ಇದೆ ಅಂತ ಮುಂದೆ ಹೇಳ್ತಾರೆ ನೋಡಿ. ದೈವಮೇವಾಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ ಬ್ರಹ್ಮಾಜ್ಞಾವಾಪರೇ ಯಜ್ಞಂ ಯಜ್ಞೇನೈವೋಪಜುಹ್ವತಿ. ಕೆಲವು ಯೋಗಿಗಳು ದೇವತೆಗಳಿಗಾಗಿ ಯಜ್ಞ ಮಾಡುತ್ತಾರೆ, ಅಂದರೆ ದೇವಯಜ್ಞ. ಮತ್ತು ಕೆಲವರು ಆತ್ಮವನ್ನೇ ಯಜ್ಞವಾಗಿ ಬ್ರಹ್ಮಾಗ್ನಿಯಲ್ಲಿ ಯಜ್ಞ ಮಾಡುತ್ತಾರೆ, ಬ್ರಹ್ಮಯಜ್ಞ. ಇಲ್ಲಿ ಆತ್ಮವನ್ನೇ ಅಂತ ಹೇಳುವಾಗ ಅಹಂಕಾರವನ್ನು ಅಂತ ತಿಳ್ಕೊಳ್ಬೇಕು. ಇಲ್ಲಿ ಆತ್ಮ ಅಂತ ಏನು ಹೇಳಿ ನೋಡಿ, ಆತ್ಮ ಶಬ್ದ ಉಪಯೋಗಿಸುವಾಗೆಲ್ಲ ಆ ಜೀವಾತ್ಮ, ಪರಮಾತ್ಮ, ಆತ್ಮ ಅಂದ ಕೂಡಲೇ ಅದು ನಾವು ಆ ಸಿಚುವೇಶನಿಗೆ ಸರಿಯಾಗಿ ಅದು ಜೀವಾತ್ಮನ ಪರಮಾತ್ಮನ ನೋಡ್ಕೊಳ್ಬೇಕು. ಇಲ್ಲ ಆತ್ಮ ಅಂತ ರೆಫರ್ ಮಾಡ್ತಾ ಇರುವಾಗ ಅದು ಬುದ್ಧಿಗೂ ಆಗ್ಬೋದು, ಮನಸ್ಸಿಗೂ ಆಗ್ಬೋದು, ಅಹಂಕಾರಕ್ಕೂ ಆಗ್ಬೋದು. ಹಾಗೆ ಈ ಆತ್ಮ ಅಂದರೆ ಸರಿಯಾದ ಏನು ಅಂತ ತಿಳ್ಕೊಳ್ಬೇಕು. ಇಲ್ಲಿ ಕೆಲವರು ಆತ್ಮವನ್ನೇ ಯಜ್ಞವಾಗಿ ಬ್ರಹ್ಮಾಗ್ನಿಯಲ್ಲಿ ಯಜ್ಞ ಮಾಡುತ್ತಾರೆ ಅಂದರೆ ಅಹಂಕಾರ. ಜ್ಞಾನಾಗ್ನಿಯಲ್ಲಿ ಅಹಂಕಾರವನ್ನು ಹಾಕುವಂಥದ್ದು ಅಂತ. ದೇವತೆಗಳಿಗಾಗಿ ಯಜ್ಞ ಮಾಡುತ್ತಾರೆ, ದೇವಯಜ್ಞ. ದೇವತೆಗಳಿಗಾಗಿ ಯಜ್ಞ ಮಾಡೋದು ಅಂದರೆ ಏನು? ದೇವಯಜ್ಞ ಅಂತೆಲ್ಲ ಮಾಡುವಾಗ ಇದು ನಮಗೆ ಮಳೆ ಬೇಕು, ಆಗ ದೇವತೆಗಳಿಗೆ ಕುರಿತು ಯಜ್ಞ ಮಾಡೋದು. ಆ ಕೆಲವರು ತಮಗೋಸ್ಕರ ಏನು ಮಾಡ್ಕೊಳ್ಳಲ್ಲ, ಹಾಗೆ ಪ್ರಪಂಚಕ್ಕೇನೋ ಒಳ್ಳೆಯದಾಗಬೇಕು, ಆ ರೀತಿಯಲ್ಲಿ ಯಜ್ಞವನ್ನು ಮಾಡ್ತಾರೆ. ಅದೆಲ್ಲ ದೇವಯಜ್ಞ ಅಂತ ಹೇಳ್ತಾರೆ. ಆತ್ಮವನ್ನೇ ಯಜ್ಞವಾಗಿ ಬ್ರಹ್ಮಾಗ್ನಿಯಲ್ಲಿ ಯಜ್ಞ ಮಾಡುತ್ತಾರೆ ಅಂತಾರಲ್ಲ, ಇಲ್ಲಿ ನಮ್ಮಲ್ಲಿ ಅಹಂಕಾರ ಇದೆ. ಆ ಅಹಂಕಾರವನ್ನು ಜ್ಞಾನಾಗ್ನಿಯಲ್ಲಿ ದಹಿಸುವಂಥದ್ದು ಅಂತ. ಆಫರಿಂಗ್ ಆಫ್ ದಿ ಈಗೋ ಟು ದಿ ಫೈರ್ ಆಫ್ ದಿ ನಾಲೆಡ್ಜ್ ಅಂತ ಹೇಳ್ತಾರೆ. ಹೇಗೆ ಅದು? ನಮಗೆ ತುಂಬ ಮಾತು ಕೇಳಿದ್ದೀವಿ, ಅಹಂಕಾರ ಅಹಂಕಾರ. ಏನಿದು ಅಹಂಕಾರ ಅಂದರೆ? ನಾನು ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೋದು ಅಹಂಕಾರ. ನಾನೇ ಮಾಡ್ತಾ ಇರೋದು, ನನಗೇ ಆಗೋದು ಇದು ಮಾಡೋಕ್ಕೆ ಅಂತ ಅಹಂಕಾರ. ಆದರೆ ಅಲ್ಲಿ ಮಾಡಿಸೋದಕ್ಕೊಬ್ಬ ಚೈತನ್ಯ ನನ್ನಲ್ಲಿರೋದ್ರಿಂದ ತಾನೇ ನಾನೆಲ್ಲ ಮಾಡೋಕ್ಕಾಗ್ತಾ ಇರೋದು. ಆ ಅರ್ಥ ಆಗಿದ್ದರೆ ಅಲ್ಲಿ ನಾನು ಆ ಚೈತನ್ಯ ಶಕ್ತಿ ಇಲ್ಲದೆ ಇದ್ದರೆ ನನಗೆ ಒಂದು ಲೋಟ ಕೂಡ ಎತ್ತಿಡೋಕ್ಕಾಗಲ್ಲ ಅನ್ನೋದು ನನಗೆ ಆ ಜ್ಞಾನ ಇದ್ದರೆ, ಆ ಅಹಂಕಾರವನ್ನು ನಾನು ಆ ಜ್ಞಾನದಲ್ಲಿ ಹಾಕ್ತೀನಿ ಅಂತ, ಯಜ್ಞದಲ್ಲಿ. ಈಗ ಯಜ್ಞಕುಂಡ ಅಂತ ಅಂದ್ಕೊಂಡ್ರೆ ಅಲ್ಲಿ ಅಗ್ನಿ ಇದೆ, ಹಾಗೆ ಇಲ್ಲಿ ಜ್ಞಾನಾಗ್ನಿ ಇದೆ. ಆ ಜ್ಞಾನಾಗ್ನಿಯಲ್ಲಿ ನಾನು ಈ ಅಹಂಕಾರವನ್ನು ಹಾಕ್ತಾ ಇದ್ದೀನಿ ಅಂತ. ಎಷ್ಟು ಅದ್ಭುತವಾದ ವರ್ಣನೆ ನೋಡಿ ಭಗವಂತ ಕೊಡ್ತಾ ಇರೋದು. ಆ ಅಹಂಕಾರವನ್ನೇ ಆ ಜ್ಞಾನಾಗ್ನಿಯಲ್ಲಿ, ಬ್ರಹ್ಮಾಗ್ನಿಯಲ್ಲಿ ಯಜ್ಞ ಮಾಡುತ್ತಾರೆ, ಅದರಲ್ಲಿ ಹಾಕೋದು. ಅಲ್ಲಿ ನಾನು ಅಂತ ಬರೋದೇ ಇಲ್ಲ, ಯಾವಾಗಲೂ ಭಗವಂತನೇ ಮಾಡಿಸ್ತಾ ಇರೋದು, ಅವರಿಂದಲೇ ಆಗ್ತಾ ಇರೋದು. ಪ್ರತಿ ಕ್ಷಣವೂ ನಾನು ಏನು ಮಾಡಿದ್ರೂ ಕೂಡ ಅದು ಭಗವಂತನಿಂದನೇ ಆಗ್ತಾ ಇರೋದು. ಕೆಲವರು ಸಾಧುಗಳೆಲ್ಲ ಹಾಗೆ ಮಾಡ್ತಾ ಇದ್ರಂತೆ.
ಅಲ್ಲಿ ನಾನು ನಾನು ಅಂತ ಹೇಳ್ಕೊಂಡ್ರೆ ಅಹಂಕಾರ ಅಂದ್ಬಿಟ್ಟು ಅವ್ರ ಹೆಸರು ಏನೋ ಇರುತ್ತೆ, ಸುರೇಂದ್ರನಾಥ ಅಂತಲೇ ಇದ್ದರೆ, ಸುರೇಂದ್ರನಾಥ ಪುರಿ ಅಂತ ಏನೋ ಇದ್ದರೆ ಅದು ಸುರೇಂದ್ರ ಮಾಡ್ದ ಅಂತ ಹೇಳ್ತಾರೆ. ಅದು ಅವ್ರ ಹೆಸರೇ ಅದು. ಸುರೇಂದ್ರ ಮಾಡ್ದ, ಅದು ನಾನು ಮಾಡಿದೆ ಅಂತ ಹೇಳೋದೇ ಇಲ್ಲ ಅದರಲ್ಲಿ. ಅವನ ಹೆಸರು ಇಟ್ಕೊಂಡು ಶ್ರೀರಾಮ ಮಾಡ್ದ ಅಂತೆ. ಅಂದರೆ ಆ ಭಗವಂತ ರಾಮ ಮಾಡಿಸ್ದ, ರಾಮ ಮಾಡ್ದ, ನಾನು ಮಾಡಲಿಲ್ಲ. ಅಲ್ಲಿ ಎಲ್ಲ ಕೆಲಸವು ಇಷ್ಟೊಂದು ಸುಸಜ್ಜಿತವಾಗಿ ಆಶ್ರಮದಲ್ಲಿ ಎಲ್ಲವೂ ಹೇಗೆ ನಡೀತಾ ಇದೆ, ರಾಮ ಮಾಡ್ದ, ಕೃಷ್ಣ ಮಾಡ್ದ. ಅಲ್ಲಿ ನಾನು ಮಾಡಿದೆ, ನನ್ನಿಂದ ಆಯಿತು ಅನ್ನೋದ್ರಲ್ಲಿ ನಿಜವಾಗ್ಲೂ ಅಲ್ಲಿ ನಾವು ಅಂತ ಮಾಡೋದಕ್ಕೆ ಏನೂ ಇಲ್ಲ, ಆಗೋದು ಇಲ್ಲ. ಯೋಚನೆ ಮಾಡಿ ನೋಡಿ, ಆ ಚೈತನ್ಯ ಶಕ್ತಿ ಇಲ್ಲದೆ ಇದ್ದರೆ, ಭಗವಂತ ಇಲ್ಲದೆ ಇದ್ದರೆ, ಈ ವ್ಯವಸ್ಥೆ ಇಲ್ಲದೆ ಇದ್ದರೆ ನಾವೇನು ಮಾಡೋಕ್ಕಾಗತ್ತೆ? ಆದರೂ ಅನ್ಕೋತೀವಿ ಇಲ್ಲ, ಎಲ್ಲ ನನ್ನಿಂದನೇ ಆಗಿದ್ದು ಅಂತ. ಆ ಅಹಂಕಾರವನ್ನು ಬ್ರಹ್ಮಾಗ್ನಿಯಲ್ಲಿ ಯಜ್ಞ ಮಾಡುತ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ಬೇರೆ ಬೇರೆ ನೋಡಿ, ಯಜ್ಞ ಒಂದೇ ಅಲ್ಲ, ಊಟ ಮಾಡೋದು ಒಂದೇ ಅಲ್ಲ, ಇನ್ನೆಷ್ಟು ಥರ ಮಾಡ್ಬೋದು. ಈಗ ಒಂದು ಆಹಾರವನ್ನು ಯಜ್ಞ ರೂಪದಲ್ಲಿ ತಗೊಳ್ಳೋದು ನೋಡಿದ್ವಿ. ಎರಡನೇದು ಏನಾಯ್ತು, ಈಗ ಅಹಂಕಾರವನ್ನು ಅಗ್ನಿಯ ರೂಪದಲ್ಲಿ, ಅಹಂಕಾರವನ್ನು ಜ್ಞಾನಾಗ್ನಿಯಲ್ಲಿ ಹಾಕೋದನ್ನು ನೋಡಿದ್ವಿ. ಮುಂದೆ ಏನು ಮಾಡ್ತಾರೆ ನೋಡಿ, ಶ್ರೋತ್ರಾದೀನಿಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಹ್ವತಿ ಶಬ್ದಾದೀನ್ ವಿಷಯಾನನ್ಯೇ ಇಂದ್ರಿಯಾಗ್ನಿಷು ಜುಹ್ವತಿ. ಕೆಲವರು ಶ್ರೋತ್ರವೇ ಮುಂತಾದ ಇಂದ್ರಿಯಗಳನ್ನು ಸಂಯಮವೆಂಬ ಅಗ್ನಿಯಲ್ಲಿ, ಮತ್ತು ಕೆಲವರು ಶಬ್ದವೇ ಮುಂತಾದ ಇಂದ್ರಿಯ ವಿಷಯಗಳನ್ನು ಇಂದ್ರಿಯಗಳೆಂಬ ಅಗ್ನಿಯಲ್ಲಿ ಹೋಮ ಮಾಡುತ್ತಾರೆ. ಅಂದರೆ ಇದು ಕಂಟ್ರೋಲ್ ಆಫ್ ಸೆನ್ಸ್ ಆರ್ಗನ್ಸ್ ಅಂತ. ಏನಂತ, ಕೆಲವರು ಶ್ರೋತ್ರವೇ ಮುಂತಾದ ಇಂದ್ರಿಯಗಳನ್ನು ಸಂಯಮವೆಂಬ ಅಗ್ನಿಯಲ್ಲಿ, ಮತ್ತು ಕೆಲವರು ಶಬ್ದವೇ ಮುಂತಾದ ಇಂದ್ರಿಯ ವಿಷಯಗಳನ್ನು ಇಂದ್ರಿಯಗಳೆಂಬ ಅಗ್ನಿಯಲ್ಲಿ ಹೋಮ ಮಾಡ್ತಾರೆ. ಈಗ ಕಿವಿ ಕೂಡ ಒಂದು ಯಜ್ಞಕುಂಡ ಅಂತ ಇಟ್ಕೊಂಡ್ರೆ, ಅದಕ್ಕೆ ಬೀಳೋ ಎಲ್ಲ ಶಬ್ದಗಳು, ಮನಸ್ಸು ಒಂದು ಅಗ್ನಿಕುಂಡ ಅಂತ ಇಟ್ಕೊಂಡ್ರೆ ಅಲ್ಲಿಂದ ಬೀಳೋ ಎಲ್ಲ ವಿಷಯಗಳು ಮನಸ್ಸಿನ ಮೇಲೆ ಪ್ರಭಾವ ಉಂಟು ಮಾಡುತ್ತೆ. ಆದ್ದರಿಂದ ಏನನ್ನ ಹಾಕಬೇಕು, ಏನನ್ನ ಹಾಕಬಾರ್ದು, ಈ ಕಿವಿಯಲ್ಲಿ ಪಂಚೇಂದ್ರಿಯಗಳು ಕೂಡ ಯಜ್ಞಕುಂಡಗಳೇ. ಕಣ್ಣಿನಿಂದ ಬೇಕಾದಷ್ಟು ಒಳಗಡೆ ಹೋಗ್ತಾ ಇದೆ, ಕಿವಿಯಿಂದ ಬೇಕಾದಷ್ಟು ಒಳಗಡೆ ಹೋಗ್ತಾ ಇದೆ. ಆ ಕಿವಿಯಿಂದ ಹೋಗೋದನ್ನು ಕೂಡ ಸಂಯಮ, ನನಗೇನು ಬೇಕೋ ಅದನ್ನು ಕೇಳಿಸ್ಕೊಳ್ಳೋದು, ಬೇಡವಾ ಅದನ್ನು ಬಿಟ್ಬಿಡೋದು ಅಂದರೆ ಆದರೂ ಕಿವಿ ಮೇಲೆ ಬೀಳುತ್ತಲ್ವ, ಬೇಡ ಅಂದರೂ ಕೂಡ ಕಿವಿ ಮೇಲೆ ಬೀಳ್ತಾನೆ ಇರುತ್ತೆ ಬೇಡವಾದ ವಿಚಾರಗಳು. ಅದನ್ನು ಮನಸ್ಸಿಗೆ ತಗೊಳ್ಳದೆ ಇರೋದು, ಅದು ಒಂದು ಆರ್ಟ್. ಅದು ಏನೋ ಹೇಳ್ತಾರಲ್ಲ, ಜಾಣ್ಗ್ಯೂಡು ಅಂತ ಹೇಳ್ತಾರೆ, ಅಥವಾ ಕೇಳಿಸ್ಕೊಂಡ್ಮೇಲೆ ಕೇಳಿಸ್ಕೊಳ್ಳೇ ಇಲ್ಲ ಅನ್ನೋ ಥರ ಇರುವಂಥದ್ದು. ಆ ಮನಸ್ಸನ್ನು ಮತ್ತು ಆ ಇಂದ್ರಿಯಗಳನ್ನು ಸಂಯಮದಲ್ಲಿ ಇಟ್ಕೊಳ್ಳೋದು, ಅದು ಕೂಡ ಯಜ್ಞ ಅಂತ. ಏನು ಕೇಳಿಸ್ಕೊಳ್ತೀವಿ, ಒಳ್ಳೆಯದನ್ನು ಹಾಕಬೇಕಲ್ವಾ ಕಿವಿ ಒಳಗೆ. ಯಜ್ಞ ಇದೆ. ಇನ್ನೊಂದು ಹೇಳ್ತಾರೆ, ಈ ಯಜ್ಞಕುಂಡ ಹೋಮಕುಂಡ ಎಲ್ಲ ಮಾಡಿದಾಗ ಸಿಕ್ಕಿದ್ದೆಲ್ಲ ಬೆಂಕಿ ಅಲ್ವಾ, ಏನು ಸುಡುತ್ತೆ ಅಂತ ಸಿಕ್ಕಿದ್ದೆಲ್ಲ ಹಾಕ್ಬಿಡಲ್ಲ, ಅಥವಾ ಅಲ್ಲೆಲ್ಲ ಪಕ್ಕದಲ್ಲೆಲ್ಲ ಯಜ್ಞ ಆದಮೇಲೆ ಉಳಿದಿರೋದು ಏನೇನೋ ಇರುತ್ತೆ ಅದನ್ನೆಲ್ಲ ತೆಗೆದು ಬೆಂಕಿ ಹಾಗೆಲ್ಲ ಹಾಕೋ ಹಾಗಿಲ್ಲ ಅದರಲ್ಲಿ ಅಲ್ವಾ. ಒಂದು ಕ್ರಮ ಇದೆ, ಪವಿತ್ರವಾದದ್ದನ್ನೇ ಅದರೊಳಗೆ ಹಾಕೋದು. ನಮಗೆಲ್ಲ ಹೋಮ ಮಾಡೋಕ್ಕೆ ನಾವು ಎಲ್ಲಿ ಒಂದು ಕೋರ್ಸ್ ಮಾಡಿದೆ, ವೇದಾಂತ ಕೋರ್ಸ್, ನಾನು ಕೊಯಮತ್ತೂರಲ್ಲಿ. ನಮಗೆ ವಿಮಲಾನಂದಜಿ ಅಂತ ಮಾತಾಜಿ ನಮಗೆ ಗಾಯತ್ರಿ ಹೋಮ, ಸಣ್ಣದಾಗಿ ಹೋಮ ಅಂದರೆ ಏನು ಮಾಡೋದು ಗೊತ್ತಿರಲಿ ನಿಮಗೆ ಅಂತೇಳಿ ಒಂದು ಮಾಡೋದು ಹೇಳ್ಕೊಟ್ರು. ಪ್ರತಿ ಭಾನುವಾರ ಅಲ್ಲೊಂದು 5-6 ವಾರದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ನಮಗದು ಹೋಮ ಇರ್ತಾಯಿತ್ತು. ಆ ಯಜ್ಞಕುಂಡವನ್ನು ಆ ಜಾಗವನ್ನು ಸ್ವಚ್ಛ ಮಾಡಬೇಕು, ಇಟ್ಟಿಗೆ ಎಲ್ಲ ತಂದಿಡಬೇಕು, ಅದೆಲ್ಲ ಹೋಮಕುಂಡ ತಯಾರು ಮಾಡಬೇಕು, ಎಲ್ಲ ಸ್ವಚ್ಛವಾಗಿರಬೇಕು ಎಲ್ಲ ಹೇಳ್ಕೊಟ್ಟು, ಅದಕ್ಕೆ ಹಾಕುವಾಗ್ಲೂ ಆ ಸಾಮಗ್ರಿಯನ್ನು ಎಲ್ಲೆಲ್ಲೋ ಬಿಸಾಕದೆ ಸರಿಯಾದ ರೀತಿಯಲ್ಲಿ ಭಕ್ತಿಯಿಂದ ಹಾಕಬೇಕು. ಆ ಬೆಂಕಿ ಆರು ಹೋಗದ ಹಾಗೆ ಅದನ್ನು ಹಾಕಬೇಕು. ಹೂವು ಎಲ್ಲ ತೊಗೊಂಡೋಗಿ ಅದರೊಳಗೆ ಹಾಕಬಾರ್ದು. ಹೀಗೆ ಏನೇನೋ ಒಂದಷ್ಟು ಹೇಳ್ಕೊಟ್ರು ಅಲ್ವಾ. ಆ ಹೂವು ಎಷ್ಟು ಮೃದು ಇರುವಂಥ ಹೂವು, ಆ ಹೂವನ್ನು ತೊಗೊಂಡೋಗಿ ಅದಕ್ಕೆ ಹಾಕ್ತಾರೆ. ಅದು ಸ್ವಲ್ಪ ಹಿಂಸೆ ಆಗುವಂಥದ್ದು.
ಹೂವದಿಂದ ಯಜ್ಞಕುಂಡವನ್ನು ಶೃಂಗಾರ ಮಾಡಿ ಅದ್ರ ಹೂವು ಬೇರೆ ಬೇರೆ ಭಾವನೆಗಳಿರುತ್ತೆ. ಅಗ್ನಿ ದೇವತೆಗೆ ನಾವು ಹೂವನ್ನು ಅರ್ಪಿಸ್ತಾ ಇದ್ದೀವಿ, ಆದ್ದರಿಂದ ಹೂವು ಹಾಕ್ತೀವಿ. ಇರಲಿ, ಯಾರೇನಾದರೂ ಅವರವರ ಶ್ರದ್ಧೆ ಅದೆಲ್ಲ. ಇದು ಏನಂತ ಹೇಳ್ತಾರೆ, ಕಾಮೆಂಟ್ ಮಾಡೋ ಥರದಲ್ಲ, ಅವರವರ ಶ್ರದ್ಧೆ. ಆದರೆ ನಮಗೆಲ್ಲ ಕಲಿಸುವಾಗ ಅದು ಅಷ್ಟು ಪವಿತ್ರವಾದ ಒಂದು ಹೋಮಕುಂಡ, ಅದರಲ್ಲಿ ಇಂಥದ್ದೇ ಹಾಕಬೇಕು ಅನ್ನೋದು ಹೇಳ್ತಿದ್ರು. ಹಾಗೆ ಈ ಕಿವಿಯನ್ನು ಕೂಡ ನಾವು ಒಂದು ಯಜ್ಞಕುಂಡ ಅಂತ ಅಂದ್ಕೊಂಡ್ರೆ ಅದಕ್ಕೆ ಎಷ್ಟು ಪವಿತ್ರವಾದ ಶಬ್ದಗಳು ಮಾತ್ರ ಹಾಕಬೇಕಲ್ವಾ. ಅದು ಹಾಕಿದಾಗ ಆ ಮನಸ್ಸಲ್ಲಿ ಜ್ಞಾನಾಗ್ನಿ ಏನು ಇರುತ್ತೆ ಅದು ಆರೋಗ್ಯದೇ ಇರೋ ಥರ ಹಾಕ್ಬೇಕಲ್ವಾ. ಆ ಜ್ಞಾನವನ್ನೇ ನಾಶ ಮಾಡಿಬಿಡುತ್ತೆ ಎಷ್ಟೋ ವಿಚಾರಗಳು, ಎಷ್ಟೋ ಶಬ್ದಗಳು ಅಲ್ವಾ. ಆ ರೀತಿಯಲ್ಲಿ ನೋಡಿ, ಅದು ಪಂಚೇಂದ್ರಿಯಗಳನ್ನು ಸಂಯಮದಿಂದ ಇಟ್ಕೊಳ್ಳುವಂತಹ ಯಜ್ಞ. ಯಜ್ಞ ಅಂತ ಹೇಳಿದಾಗ ಯಾವ ವಿಚಾರಗಳು ನಮ್ಮಲ್ಲಿ ಆ ಜ್ಞಾನ ಅಗ್ನಿ ಏನು ಇದೆ ನಮ್ಮಲ್ಲಿ ಅದು ಆರದೇ ಇರೋ ಥರ, ಅದು ಮತ್ತಷ್ಟು ಪ್ರಜ್ವಲಿಸೋ ಥರ ಆ ಶಬ್ದಗಳು, ಕಣ್ಣಿನಿಂದ ನೋಡುವಂಥ ನೋಟ ಆಗಲಿ, ಮನಸ್ಸಿನಿಂದ ವಿಚಾರ ಮಾಡುವ ವಿಚಾರ ಆಗಲಿ, ಆ ಅಗ್ನಿಯನ್ನು ಅದು ಪ್ರಾಜ್ವಲ್ಯಮಾನವಾಗಿ ಬೆಳಗುವಂತೆ ಮಾಡಬೇಕು. ಅದು ಆ ಜ್ಞಾನಾಗ್ನಿ. ಆ ರೀತಿಯಲ್ಲಿ ನಾವು ಯಜ್ಞವನ್ನು ಮಾಡಬೇಕಾಗ್ತದೆ. ಎಷ್ಟು ಸುಂದರ ನೋಡಿ ಇದು. ಪ್ರತಿಯೊಂದು ನಮ್ಮದು ಯಜ್ಞ ಭಾವ ಅಂತ. ಕೆಲವರು ಶ್ರೋತ್ರವೇ ಮುಂತಾದ ಇಂದ್ರಿಯಗಳನ್ನು ಸಂಯಮವೆಂಬ ಅಗ್ನಿಯಲ್ಲಿ, ಮತ್ತು ಕೆಲವರು ಶಬ್ದವೇ ಮುಂತಾದ ಇಂದ್ರಿಯ ವಿಷಯಗಳನ್ನು ಇಂದ್ರಿಯಗಳೆಂಬ ಅಗ್ನಿಯಲ್ಲಿ ಹೋಮ ಮಾಡುತ್ತಾರೆ. ಕಂಟ್ರೋಲ್ ದಿ ಸೆನ್ಸ್ ಆರ್ಗನ್ಸ್ ಫಾರ್ ಎ ಹೈಯರ್ ಕಾಸ್. ಯಾತಕ್ಕೆ ಇದೆಲ್ಲ ಮಾಡಬೇಕು? ನನ್ನಲ್ಲಿರುವ ಆ ಜ್ಞಾನಾಗ್ನಿ ನಾಶ ಆಗಬಾರ್ದು. ಅದರಿಂದ ಆ ರೀತಿಯಲ್ಲಿ ನಾನು ಯಜ್ಞವನ್ನು ಮಾಡಬೇಕು. ಬಹಳ ಸುಂದರವಾದ ವಿಚಾರ. ಅಲ್ಲಿಗೆ ನಿಲ್ಲಿಸಿರ್ತೀನಿ, ಮತ್ತೆ ಮುಂದುವರಿಸೋಣ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ.